ನೋಡ್ರಿ ರೀಸನಿಂಗ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಟಾಪಿಕ್ ಡಿಕ್ಷನರಿ ಪ್ರಾಬ್ಲಮ್ಸ್ ಅಂತಂದ ಹೇಳಿ. ಸೊ ಈ ಟಾಪಿಕ್ ಮೇಲೆ ಕಂಪಲ್ಸರಿ ಏನಂತಂದ ಹೇಳಿದ್ರೆ ಒಂದ್ ಕ್ವಶನ್ ಬಂದೇ ಬರುತ್ತೆ. ಸೊ ಈ ಟಾಪಿಕ್ ಮೇಲೆ ಏನಂತಂದ ಹೇಳಿದ್ರೆ ಕಂಪಲ್ಸರಿ ಒಂದ್ ಕ್ವಶನ್ ಬಂದೇ ಬರುತ್ತೆ. 100%. ಅಂದ್ರೆ ನಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಇದನ್ನ ನಾವು ಈಸಿಯಾಗಿ ಕಲ್ತ್ವಿ ಅಂತಂದ ಹೇಳಿದ್ರೆ 2 ಮಾರ್ಕ್ಸ್. ಇದ್ರಲ್ಲಿ ನಮ್ಗೆ ಏನ್ ಗೊತ್ತಿರ್ಬೇಕು ಸರ್, ಎ ದಿಂದ ಹಿಡ್ಕೊಂಡು ಜೆಡ್ ವರೆಗೂ. ಸೊ ABCDEFGHIJKLMNOPQRS ಈ ತರ ಏನಂತಂದ ಹೇಳಿದ್ರೆ ಅಲ್ಫಾಬೆಟ್ಸ್ ಗಳು ನಮಗ್ ಬಂದಿದ್ವು ಅಂತಂದ ಹೇಳಿದ್ರೆ ಎಸ್ ನೋಡ್ರಿ, ಇಷ್ಟು ಗೊತ್ತಿದ್ರೆ ಸಾಕು. ಇದ್ರ ಮೇಲೆ ಏನಂತಂದ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ ಇವಾಗ. ನೋಡ್ರಿ, ಫಸ್ಟ್ ಕ್ವಶನ್ ಅಂದ್ರೆ ಇಲ್ಲಿವರೆಗೂ ಏನ್ SSC GD ಒಳಗಡೆ ಏನ್ ಕ್ವಶನ್ ಕೇಳಿದಾರ, ನಿಮ್ದು ಪ್ರತಿಯೊಂದು ಶಿಫ್ಟ್ ಒಳಗಡೆ ಎಲ್ಲಾ ಕ್ವಶನ್ಸ್ ಗಳನ್ನ ನಾನು ತಗೊಂಡಿದ್ದೀನಿ. ಸೊ 2025 24 ಇವನ್ 23 ಕೆಲವೊಂದು ಕ್ವಶನ್ಸ್ ಗಳು ರಿಪೀಟ್ ಆಗಿರುವಂತ ಕ್ವಶನ್ಸ್ ಗಳು ಎಲ್ಲ ಇದ್ರಲ್ಲಿ ಇದಾವ. ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳಿರ್ತಾವ. ಇದು ಟೇಬಲ್ ಇರಂಗಿಲ್ಲ, ನಾನು ಹಾಕೊಂಡೇನ ಈಸಿಯಾಗಿ ಮಾಡಕ್ ಅಂತಂದೇಳಿ. ಯಾಕಂತಂದ್ರೆ ABCD ಬರ್ಕೊಂಡ್ ಕೂತ್ಕೊಂಡ್ರ ನಿಮ್ಗೂ ತ್ರಾಸ ಆಗತ್ತ, ನನಗೂ ತ್ರಾಸ ಆಗತ್ತ. ಇದನ್ನ ನಾವೆಲ್ಲರೂ ಸಾಲ್ವ್ ಮಾಡೋದ್ರೆ 2 ಮಾರ್ಕ್ಸ್ ಸಿಗ್ತಾವ. ಎದಕ್ ಬೇಕಾಗಿತ್ತು ನಮ್ಗ? ಜಾಬ್ ಬೇಕಾಗಿಲ್ಲ. ಅವನವ್ನ ಜೀವನ ನಡೀತಿರ್ತೈತಿ, ಜೀವನ ನಡ್ಸೋದಷ್ಟ. ಆ ತರ ಏನಂತಂದ್ರೆ ನಮ್ ಜೀವನ ಐತಿ ಈಗ, ಏನ್ ಮಾಡಕ್ ಬರಂಗಿಲ್ಲ. ನೋಡ್ರಿ, ಈ ತರ ಏನಪ್ಪಾ ಅಂತಂದ್ರೆ ನಮ್ಗ ಕ್ವಶನ್ಸ್ ಗಳನ್ನ ಕೇಳ್ತಾರ. ಕಾಣಿಸ್ತೈತಲ್ಲ? ಎಸ್ ನೋಡ್ರಪ್ಪ, ಬಿಡ್ರಿನ. ಈ ತರ ಏನಪ್ಪಾ ಅಂತಂದ್ರೆ ಕ್ವಶನ್ಸ್ ಗಳನ್ನ ಕೊಟ್ಟಿರ್ತಾನ. ಸೊ ಈ ತರ ಕ್ವಶನ್ಸ್ ಗಳನ್ನ ಕೊಟ್ಟ ಏನಂತಂದ್ರೆ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಏನಂತಂದ್ರೆ ನಾವು ಬಿಡಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದ್ರೆ ಕ್ಯಾಟ್ ಅಂತಂದೈತೆ, ಅದಾದ ನಂತರ ಡಾಗ್ ಅಂತಂದೈತೆ, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆಪಲ್ ಅಂತಂದ್ ಹೇಳಿ ಬರ್ತೈತೆ. ಆಮೇಲೆ ಇನ್ನೊಂದ್ ಏನ್ ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಯಾವ್ದೋ ಒಂದು ಮೂನ್ ಅಂತಂದ್ ಹೇಳಿ ಬರ್ತೈತಿ. ಅಥವಾ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಬ್ಯಾಟ್ ಅಂತಂದ್ ಹೇಳಿ. ಸೊ ಇದ್ರ ಪ್ರಕಾರ ಈಗ ಟೋಟಲ್ ಆಗಿ 5 ನಾವು ವರ್ಡ್ಸ್ ಗಳನ್ನ ನೋಡಿದ್ವಿ ಅಂತಂದ ಹೇಳಿದ್ರೆ ಅಲ್ಫಾಬೆಟ್ ಪ್ರಕಾರ ಫಸ್ಟ್ ವರ್ಡ್ ಯಾವ್ದು ಬರ್ತೈತಿ. ಸೊ ಇದರಲ್ಲಿ ಫಸ್ಟ್ ವರ್ಡ್ ಯಾವ್ದು ಬರ್ತೈತಿ ಇದರಲ್ಲಿ? ನಾವು ಇವಕ್ಕೆ ಆಪ್ಷನ್ ಕೊಡೋಣ. 1 2 3 ಅದಾದ ನಂತರ 4 5 ಅಂತಂದ ಹೇಳಿ ಆಪ್ಷನ್ಸ್ ಗಳು. ಸರ್ ಯಾವ್ದು ಬರೈತ್ರಿ ಸರ್? ಓಕೆ, ನಮ್ಗೆ ಆಪಲ್ ಅಂತಂದ ಹೇಳ್ರಿ. ಎ ಫಸ್ಟ್ ಬರೈತ್ರಿ, ಅದಕ್ಕೆ ಆಪಲ್ ಅಂತಂದ ಹೇಳಿ. ಆಪ್ಷನ್ 3 ಮೊದಲು ಬಂತು. ಇದು ಆಪ್ಷನ್ ಮುಗಿದ ನಂತರ ಆಪಲ್ ಬಂತು, ಆಪಲ್ ತೆಗೆದು ಬಿಟ್ಟಿವಿ ನಾವು. ಇದನ್ನ ಆಲ್ರೆಡಿ ನಾವೇನಂತಂದ ಹೇಳಿದ್ರೆ ಜೋಡಿಸಿದ್ವಿ. ನೆಕ್ಸ್ಟ್ ಯಾವ್ದು ಬರ್ತೈತಿ? ನೆಕ್ಸ್ಟ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಆಪ್ಷನ್ 5 ಬರುತ್ತ, ಬ್ಯಾಟ್ ಬರುತ್ತೆ. ಯಾಕಂತಂದ ಹೇಳಿದ್ರೆ ಬಿ ಸ್ಟಾರ್ಟ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರ್ತೈತೆ? ಸಿ ದಿಂದ ಸ್ಟಾರ್ಟ್ ಆಗ್ಬೇಕು, ಸಿ ಬರ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಯಾವ್ದು ಬರ್ತೈತೆ? ಡಿ ಬರುತ್ತ, ಡಾಗ್ ಅಂತಂದೇಳಿ ಆಪ್ಷನ್ 2 ಅಂತಂದೇಳಿ. ಆಮೇಲೆ ಇನ್ಯಾವ್ದು ಲಾಸ್ಟ್ ಏನಪ್ಪಾ ಅಂತಂದ್ರೆ ಮೂನ್ ಅಂತಂದ ಹೇಳ್ತೀವಿ. ಇದೇನಂತಂದ್ರೆ ನಮ್ದು ಡಿಕ್ಷನರಿ ಪ್ರಕಾರ ಆರ್ಡರ್ ಪ್ರಕಾರ ಬರುವಂತಹ ಥಿಂಗ್ಸ್ ಗಳು. ಸೇಮ್ ಇದೇ ರೀತಿ ಕೊಡ್ತಾರ, ಬಟ್ ಆದ್ರೆ ಇದೆಲ್ಲ ಈಸಿ ಕ್ವಶನ್ಸ್ ಗಳು. ನೆಕ್ಸ್ಟ್ ನಮ್ಗೆ ಏನ್ ಕೊಡ್ತಾರ ಅಂತಂದ ಹೇಳಿದ್ರೆ ಒಂದ ಲೆಟರ್ ಮೇಲೂ ಕೊಟ್ಬಿಡ್ತಾರ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿದ್ರ ನಾವು ಡಿ, ಎಲ್ಲಾನು ಡಿ ಇಂದ ಸ್ಟಾರ್ಟ್ ಆಗ್ಯಾವ. ಸರಿ, ಎಲ್ಲಾನು ಡಿ ಇಂದ ಸ್ಟಾರ್ಟ್ ಆಗ್ಯಾವ್ರಿ. ಹಿಂಗಾದ್ರೆ ಹೆಂಗ್ ಮಾಡೋದ್ರಿ? ಎಲ್ಲಾನು ಡಿ ಇಂದನ ಸ್ಟಾರ್ಟ್ ಆಗ್ಯಾವ ಅಂದ್ರೆ ಫಸ್ಟ್ ಲೆಟರ್ ಎಲ್ಲಾನು ಡಿ ಇಂದ ಸ್ಟಾರ್ಟ್ ಆಗ್ಯಾವ ಅಂತಂದ ಹೇಳಿದ್ರೆ ಆ ಡಿ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಬಿಟ್ಬಿಡ್ಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಎಲ್ಲಾನು ಡಿ ಇಂದ ಸ್ಟಾರ್ಟ್ ಆಗ್ಯಾವ ಅಂತಂದ ಹೇಳಿದ್ರೆ ಆ ಡಿ ಅನ್ನ ಫಸ್ಟ್ ಲೆಟರ್ ನ ಬಿಟ್ಬಿಡ್ಬೇಕು. ಯಾಕಂತಂದ್ರೆ ಎಲ್ಲಾ ಕಡೆ ಸೇಮ್ ಇದಾವ. ಎಲ್ರಿಗೂ ಅರ್ಥ ಆಯ್ತಾ ಇದು ಕ್ಲಿಯರ್ ಆಗಿ? ಆಮೇಲೆ ನೆಕ್ಸ್ಟ್ ನೋಡ್ರಿ, ಆಮೇಲೆ ಸೆಕೆಂಡ್ ಲೆಟರ್ ಚೂಸ್ ಮಾಡ್ಕೊಳ್ಳು. ಎಲ್ಲ ಏನಂತಂದ ಹೇಳಿದ್ರೆ ಸೆಕೆಂಡ್ ಲೆಟರ್ ನ ಚೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ಲೆಟರ್ ಯಾವ್ದಾದ್ರು ಡಿಫ್ರೆಂಟ್ ಆಗೈತೆ ಇಲ್ಲಿ ನೋಡ್ರಿ, ಎಲ್ಲಾ ಕಡೆ ಐ ಅಂತಂದೈತೆ. ಎಲ್ಲಾ ಕಡೆ ಐ ಐತೆ. ಸರ್ ನಮ್ಗೆ ಐದ್ರಿಂದನೂ ಮಾಡ್ಕೊಳಕ್ ಬರಂಗಿಲ್ಲ. ಸೊ ಐನು ಏನಂತಂದ ಹೇಳಿದ್ರೆ ಬಿಟ್ಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಥರ್ಡ್ ಲೆಟರ್ ನೋಡ್ಕೋಬೇಕು. ಥರ್ಡ್ ಲೆಟರ್ ನೋಡ್ಕೋಬೇಕು. ಸೊ ನೋಡ್ರಿ, ಇಲ್ಲೂ ಆರ್ ಅಂತಂದೈತೆ, ಇಲ್ಲೂ ಆರ್ ಅಂತಂದೈತೆ, ಇಲ್ಲೂ ಆರ್ ಐತಿ. ಅದಾದ ನಂತರ ಇಲ್ಲೂ ಆರ್ ಐತೆ, ಇಲ್ಲೂ ಆರ್ ಐತೆ. ಆ ಲೆಟರ್ನು ಬಿಟ್ಬಿಡ್ಬೇಕು. ಸೊ ಆ ಲೆಟರ್ನು ಬಿಟ್ಬಿಡ್ಬೇಕು. ಇನ್ನೇನ್ ಉಳಿತು ಇಲ್ಲಿ? ಇಲ್ಲಿ ಏನ್ ಉಳಿತು ಅಂತಂದ್ರೆ ನಿಮ್ಗೆ ಕಾಣಿಸೋ ತರ ಇ ಉಳಿತು, ಇಲ್ಲೇನ್ ಉಳಿತು? ಟಿ ಅಂತಂದು ಉಳಿತು, ಇಲ್ಲೇನ್ ಉಳಿತು? ಲಾಸ್ಟ್ ಕೆ ಅಂತಂದು ಉಳಿತು. ಇಲ್ಲಿ ECT ಅಂತಂದ ಹೇಳಿ ಉಳಿದೈತೆ. ಲಾಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ GE ಅಂತಂದ ಹೇಳಿ ಉಳಿದೈತೆ. ಕರೆಕ್ಟ್? ಈಗ ನಾವು ನೆಕ್ಸ್ಟ್ ಲೆಟರ್ ಅನ್ನ ಏನಂತಂದ ಹೇಳಿದ್ರೆ ತಗೊಂಡ್ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ನೋಡ್ರಿ, ನಾವು ನೋಡ್ಕೊಂತ ಹೋಗೋಣ. ಫಸ್ಟ್ ಏನಂತಂದ ಹೇಳಿದ್ರೆ ಇ ಅಂತಂದೈತೆ. ಇದ್ರಲ್ಲಿ ನೋಡೋದು ಇ ಎಲ್ಲೈತಿ? ಇಲ್ಲೈತಿ. ಇ ಎಲ್ಲೈತಪ್ಪ? ಇಲ್ಲೈತಿ. ಅಂದ್ರೆ ಒಂದೇದೇನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿಗೆ ಬರ್ತೈತೆ. ಕ್ಲಿಯರ್ ಎಲ್ರಿಗೂ? ನಾನು ಮಾರ್ಕ್ ಮಾಡಾಕತ್ತಾನ. ಯಾಕಂತಂದ ಹೇಳಿದ್ರೆ ಕೆಲವೊಂದ್ ಜನರಿಗೆ ಡೈರೆಕ್ಟ್ ಆಗಿ ಮಾಡಕ್ ಬರಂಗಿಲ್ಲ, ಅದಕ್ಕೆ ನಾನು ಮಾರ್ಕ್ ಮಾಡ್ತಿದ್ದೀನಿ. ಒನ್ ಅದು ಬಂತು. ನೆಕ್ಸ್ಟ್ ಇದೇನೈತೆ ಅಂದ್ರೆ ಟಿ ಅಂತಂದೈತೆ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಟಿ ಅಂತಂದೈತೆ. ಎಲ್ಲೈತಿ ಟಿ? ಇಲ್ಲೈತಿ. ಟಿ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲೈತಿ. ಇಲ್ಲೈತಿ ಅಂತಂದ ಹೇಳಿದ್ರೆ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಸೆಕೆಂಡ್ ಬರ್ತೈತಿ. ಸೆಕೆಂಡ್ ವರ್ಡ್ ಬರ್ತೈತಿ. ನೆಕ್ಸ್ಟ್ ಏನೈತಿ? ಕೆ ಅಂತಂದೈತೆ. ನೆಕ್ಸ್ಟ್ ಏನೈತಿ? ಕೆ ಅಂತಂದೈತೆ. ಕೆ ಅಂದ್ರೆ ಇಲ್ಲಿ ಐತಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಥರ್ಡ್ ವರ್ಡ್ ಬರ್ತೈತೆ.
ಕರೆಕ್ಟ್. ಅದಾದ ನಂತರ ನೆಕ್ಸ್ಟ್ ನೋಡೋಣ. ಅದಾದ ನಂತರ ನೆಕ್ಸ್ಟ್ ಇ ಅಂತಂದ್ ಐತೆ, ಇಲ್ಲಿ ಇ ಐತಲ್ಲ, ಇ ಎಲ್ಲೈತಿ, ಸಾರಿ ಇ ಇಲ್ಲೇ ಐತ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಇದ್ರ ಫೋರ್ತ್ ಲೆಟರ್ ಬರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಇದ್ರ ಫೋರ್ತ್ ಲೆಟರ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಜಿ ಅಂತಂದ್ ಐತೆ. ಜಿ ಅಂತಂದ್ ಹೇಳಿದ್ರೆ ಇಲ್ಲಿ ಐತೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಇದ್ರ ಫಿಫ್ತ್ ಲೆಟರ್ ಬರುತ್ತೆ. ಈಗ ನಾನು ಏನೇನ್ ಬರ್ಕೊಂಡ್ ಎಲ್ರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತು. ಎಸ್, ಇಲ್ಲಿವರೆಗೂ ನಾನು ಏನ್ ಹೇಳದ್ನಲ್ಲ, ಇಲ್ಲಿವರೆಗೂ ಏನ್ ನಾನು ಎಕ್ಸ್ಪ್ಲೇನ್ ಮಾಡದ್ನಲ್ಲ, ಫಸ್ಟ್ ಲೆಟರ್ ನಾವ್ ಹಿಂಗ್ ಬರ್ಕೊಂಡ್ವಲ್ಲ. ಸೊ ಇಲ್ಲಿ ಬರ್ಕೊಂಡ್ ನಂತರ ಕರೆಕ್ಟ್ ಆಗಿ ನೋಡ್ಕೊಳ್ರಿ ನೀವು. ಆಮೇಲೆ ಬೇಕಾದ್ರೆ ನಿಮ್ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ರಿ. ನಾವ್ ಇವಾಗ ನೋಡ್ಕೊಂತ ಹೋದ್ವಿ ಅಂತಂದ ಹೇಳಿದ್ರೆ, ಸರ್ ನೋಡ್ರಿ ಈ ಇದ್ದಲ್ಲಿ 1 ಮತ್ತು 4 ಬಂದೈತೆ. ಈಗ ನೋಡ್ರಿ ನಾವು ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 5 ಈ ತರ ಮಾಡ್ಕೊಳ್ಳೋಣ. ಈ ತರ ಬಾಕ್ಸ್ ಗಳು ಇದಾವ, 5 ಬಾಕ್ಸ್ ಇದಾವ. ಈ 5 ಬಾಕ್ಸ್ ಗಳು ನಾನು ಬಾಕ್ಸ್ ಮಾಡ್ಬಿಡ್ತೀನಿ ರೀ ಈಸಿಯಾಗಿ. ಫಸ್ಟ್ ಯಾವ್ದು ಬರುತ್ತಾ, ಸೆಕೆಂಡ್ ಯಾವ್ದು ಬರುತ್ತಾ, ಆ ತರ. ಇಲ್ಲಿ ನೋಡ್ರಿ ಸರ್, ಇವಾಗ ಏನಂತಂದ ಹೇಳಿದ್ರೆ ನಾವು ಈ ಕಡೆ ಹೋದ್ವಿ ಅಂತಂದ ಹೇಳಿದ್ರೆ ಫಸ್ಟ್ ಒಂದ ಲೆಟರ್ ಮೇಲೆ 2 ಬಂದವ್ರಿ. 1 ಮತ್ತು 4 ಏನಂತಂದ ಹೇಳಿದ್ರೆ ಒಂದ ಲೆಟರ್ ಮೇಲೆ ಬಂದವ್ರ, ಅದ್ ನಮಗ್ ಗೊತ್ತಿಲ್ರಿ. ಸೊ ಫಸ್ಟ್ ಬಂದ್ರೆ ಏನ್ ಬರ್ಬೇಕ್ರಿ, 1 ಬರ್ಬೇಕು. ಇವೆರಡು ಪೊಸಿಷನ್ ಒಳಗಡೆ 1 ಅಥವಾ 4 ಬರ್ಬೇಕು. ಇದೆಲ್ರಿಗೂ ಅರ್ಥ ಆಗುತ್ತಾ ಹೆಂಗಂತಂದ ಹೇಳಿ? ಸರ್ ನಾವು ಇವಾಗ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಹೋದ್ವಿ ಅಂತಂದ ಹೇಳಿದ್ರೆ ಫಸ್ಟ್ 1 ಬರ್ಬೇಕು ಅಥವಾ 4 ಬರ್ಬೇಕು. 1 ಅಥವಾ 4 ಬರ್ಬೇಕು, ಯಾವ್ದಾದ್ರು 1 ಬರ್ಬೇಕು. ಕರೆಕ್ಟಾ? ಈ 2 ಪೊಸಿಷನ್ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ಹಂಗ ಮುಂದ್ ಹೋದ್ವಿ ಅಂತಂದ ಹೇಳಿದ್ರೆ 3ನೇ ಪೊಸಿಷನ್ ಅಲ್ಲಿ ಯಾವ್ದು ಬರ್ತೈತಿ ಸರ್? 3ನೇ ಪೊಸಿಷನ್ ಅಲ್ಲಿ 5 ಬರ್ತೈತಿ. ನೆಕ್ಸ್ಟ್ ನೋಡ್ರಿ 4ನೇ ಪೊಸಿಷನ್ ಅಲ್ಲಿ ಏನ್ ಬರ್ತೈತಿ? 3 ಬರುತ್ತೆ. ಕರೆಕ್ಟ್. 4ನೇ ಪೊಸಿಷನ್ ಅಲ್ಲಿ 3. ಲಾಸ್ಟ್ ಪೊಸಿಷನ್ ಹಂಗ ನೋಡ್ಕೊತ ಹೋದ್ವಿ ಅಂತಂದ್ರೆ ಲಾಸ್ಟ್ ಪೊಸಿಷನ್ ಅಲ್ಲಿ ಈ ತರ ಬರ್ತೈತಿ. ಕರೆಕ್ಟ್. ಕರೆಕ್ಟ್. ನಾನು ಈಗ ಹೆಂಗ್ ಬರ್ದಂತ ನಿಮ್ಗೆ ಗೊತ್ತಾಯ್ತು ಸರ್? ಫಸ್ಟ್ ನೋಡ್ರಿ ಈ ಒಂದ್ರೊಳಗೆ ಏನಂತಂದ ಹೇಳಿದ್ರೆ 2 ಇದಾವ ಅಂದ್ರೆ ಮೊದಲು ಒಂದ್ರೊಳಗೆ ಅಲ್ಲಿ ಯಾವ್ದು ಬರ್ತೈತೆ ಅಂತ ಗೊತ್ತಿಲ್ಲ. 3ನೇ ಪೊಸಿಷನ್ ದಾಗಿದ್, 4ನೇದಿದ್, 5ನೇದಿದ್. ಕ್ಲಿಯರ್ ಎಲ್ರಿಗೂ? ಅಥವಾ ಈ ಕಡೆಯಿಂದ ತಗೊಂಡ್ ಹೋದ್ರು ನಡೀತಿ. ಲಾಸ್ಟ್ 2 ಬರ್ದೈತಿ, ಆಮೇಲೆ 3 ಬರ್ದೈತಿ, ಆಮೇಲೆ 5 ಬರ್ದೈತಿ. ಈ ತರ ಹಿಂಗ್ ಚೆಕ್ ಮಾಡ್ಕೊಂಡು ಈಗ ನೋಡ್ರಿ 532 ಅಂತಂದ ಹೇಳಿ, 532 ಅಂತಂದ ಹೇಳಿ ಆಪ್ಷನ್ ಎಲ್ಲ ಐತ್ರಿ ಸರ್? ಇಲ್ಲಿ ನೋಡ್ರಿ 532 ಅಂತಂದ ಹೇಳಿ ಎಲ್ಲೂ ಇಲ್ರಿ. ಇದು ಒಂದ ಆಪ್ಷನ್, ಆಪ್ಷನ್ ಸಿ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಯ್ತು. ಅದಾದ ನಂತರ ಸರ್ ಇದ್ರೊಳಗಡೆ ಈ 1 ಮತ್ತು 4ರಲ್ಲಿ ಯಾವ್ದು ಬರುತ್ತೆ? ಇಲ್ಲಿ ನೋಡ್ರಿ. ಸೊ 1ರ ಮುಂದೆ ಏನು ಇಲ್ಲ ಅಂತಂದ ಹೇಳಿದ್ರೆ ಫಸ್ಟ್ ಯಾವಾಗ್ಲೂ ಅದ ಬರುತ್ತೆ. ಬಟ್ ಅದ 4ರ ಮುಂದೆ ಮತ್ತೆ 2 ಅದಾವ, ಸಿ ಮತ್ತು ಟಿ ಅಂತಂದ ಹೇಳಿ 2 ಮತ್ತೇನೋ ವರ್ಡ್ಸ್ ಗಳು ಬರ್ತಾವ. ಅದ್ರ ಸಂಬಂಧ ಏನಂತಂದ ಹೇಳಿದ್ರೆ ಇದು ಫಸ್ಟ್ ಬರಂಗಿಲ್ಲ. ಇದಕ್ಕೆ ವಜ್ಜೆ ಜಾಸ್ತಿ ಇದ್ದಂಗ ಜರ, ಅದಕ್ಕೆ ಭಾರ ಜಾಸ್ತಿ ಇದ್ದಂಗ. ಅದು ಮೊದಲು ಬರಕ್ ಆಗಂಗಿಲ್ಲ. ಇದಕ್ಕೆ ಏನು ಭಾರ ಇಲ್ಲ, ಆ ವರ್ಡ್ ಅಲ್ಲೇ ಮುಗಿತದು. ಸೊ ಅಂದ್ರ ಅದು ಯಾವಾಗ್ಲೂ ಏನಂತಂದ ಹೇಳಿದ್ರೆ ಫಸ್ಟ್ ಇರುತ್ತೆ. ಈ ಉಳಿದಿದ್ದೇನಪ್ಪಾ ಅಂತಂದ್ರೆ ಸೆಕೆಂಡ್ ಇರುತ್ತೆ. 1 4 5 3 2 ಏನಂತಂದ್ರೆ ನಮ್ದು ಆನ್ಸರ್ ಆಗತ್ತೆ. ಅದಾದ ನಂತರ ಇಷ್ಟು ಬರ್ದ ನಂತರ ನಾವು ಹಿಂಗ್ ಬಾಕ್ಸ್ ಹಾಕಿ ಬರ್ಕೊಂಡ್ವಿ ಅಂತಂದ್ರೆ ನಮ್ಗೆ ಆಪ್ಷನ್ ಒಳಗಡೆ ಈಸಿಯಾಗಿ ಗೊತ್ತಾಗತ್ತೆ. ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಲಾಸ್ಟ್ 532 ಐತಿ, ಲಾಸ್ಟ್ 532 ಐತಿ. ಸೊ ಈ ತರ ಮಾಡೇನಂತಂದ್ರೆ ನಾವು ಆನ್ಸರ್ಸ್ ಗಳನ್ನ ತೆಗಿಬೇಕು. ಇದೆಲ್ರಿಗೂ ಅರ್ಥ ಆಯ್ತು ಕ್ಲಿಯರ್ ಆಗಿ? 2 ಮಾರ್ಕ್ಸ್ ಆರಾಮಾಗಿ ತೆಗಿಬಹುದು. ನಮ್ಗೆ ಏನು ಗೊತ್ತಿಲ್ಲೋದ್ ಬೇಡ, ಜಸ್ಟ್ ಈ ತರ ಬರ್ಕೊಳಕ್ ಬಂದ್ರೆ ಸಾಕು. ಅದಾದ ನಂತರ ಓವರ್ ಕಾನ್ಫಿಡೆನ್ಸ್ ಮಾಡ್ಬಿಟ್ಟು ಅದ್ ನಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ ಹೇಳಿದ್ರೆ ಜೀವನದಾಗ 2 ಮಾರ್ಕ್ಸ್ ಅನ್ನಲ್ಲ, 0.5 ಮಾರ್ಕ್ಸ್, ಆಮೇಲೆ 0.1 ಮಾರ್ಕ್ಸ್ ಕೂಡ ಏನಂತಂದ್ರೆ ಜೀವನದಾಗ ಬಹಳ ಇಂಪಾರ್ಟೆಂಟ್ ಆಗೈತಿ. ಯಾಕಂತಂದ ಹೇಳಿದ್ರೆ ಮೆರಿಟ್ ಲಿಸ್ಟ್ ನಾಗ ಔಟ್ ಆದ್ರ ಫೀಲ್ ಇರ್ತೈತೆ ಅದು. ಸೊ ಹೆಂಗ್ ಜೀವನ ಚೇಂಜ್ ಆಗತ್ತ 0.1 ಮಾರ್ಕ್ಸ್ ಇಂದ ಏನಂತಂದ ಹೇಳಿ ಜೀವನ ಚೇಂಜ್ ಆಗ್ತಿರ್ತಾವ. ಇದು ತುಂಬಾ ಈಸಿ ಆಗಿರೋದು ಒಂದ್ ಏನಂತಂದ ಹೇಳಿದ್ರೆ ಒಂದು ಟಾಪಿಕ್ ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಇನ್ನೊಂದು ನಾವು ಅದೇ ತರ ಮಾಡೋಣ. ಇಲ್ಲಿ ನೋಡ್ರಿ ಫಸ್ಟ್ ಏನಂತಂದ ಹೇಳಿದ್ರೆ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 5 ಇದಾವ. 5 ಬಾಕ್ಸ್ ಗಳನ್ನ ನಾನು ಈ ತರ ಬರ್ಕೊಂತೀನಿ. ಸೊ ಟೋಟಲ್ ಏನಂತಂದ ಹೇಳಿದ್ರೆ 5 ಬಾಕ್ಸ್ ಗಳಿದೆ, 5 ಪ್ಲೇಸ್ ಅಲ್ಲಿ ಬರ್ಬೇಕು ಅಂತಂದ ಹೇಳಿ. ಇಲ್ಲಿ ನೋಡ್ರಿ ಫಸ್ಟ್ ಲೆಟರ್ ನ ನೋಡ್ತಾ ಇದೀನಿ. ಎಲ್ಲಾ ವರ್ಡ್ಸ್ ಗಳಲ್ಲಿ ಎಲ್ಲಾ ಕಡೆ ಎಂ ಐತೆ, ನಾನು ಅದನ್ನ ತಗೊಳಕ್ ಆಗಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಲೆಟರ್ ಓ ಯು ಬೇರೆ ಬೇರೆ ಡಿಫ್ರೆಂಟ್ ಆಗೈತೆ. ಅಂದ್ರೆ ನಾವು ಸೆಕೆಂಡ್ ಲೆಟರ್ ಇಂದ ಏನಂತಂದ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ನ ನೋಡ್ಕೋಬಹುದು. ಯಾವ್ದು ಫಸ್ಟ್ ಬರುತ್ತೆ, ಯಾವ್ದಕ್ಕೆ ಸೆಕೆಂಡ್ ಲೆಟರ್ ಇಂದ ನಾವು ನೋಡ್ಕೋಬಹುದು ಯಾವ್ದು ಮುಂದ್ ಬರುತ್ತೆ, ಯಾವ್ದು ಹಿಂದ್ ಬರುತ್ತೆ ಅಂತ ಗೊತ್ತಾದಿತ್ತಲ್ಲ ಎಲ್ರಿಗೂ? ಯಾವ್ದು ಮುಂದ್ ಬರುತ್ತೆ, ಯಾವ್ದು ಹಿಂದ್ ಬರುತ್ತೆ. ಇಲ್ಲಿ ನೋಡ್ರಿ ಇದು ಓ ಅಂತಂದೈತೆ. ಓ ಎಲ್ಲೈತ್ರಿ? ಇಲ್ಲಿ ಐತೆ. ಈ ಓ ಪ್ಲೇಸ್ ಅಲ್ಲಿ ಏನಂತಂದ ಹೇಳಿದ್ರೆ ಎಷ್ಟನೇದು ಬರ್ದೈತಿ? 1ನೇದು ಓ ಪ್ಲೇಸ್ ನಾಗ ಬರ್ದೈತಿ. ನೆಕ್ಸ್ಟ್ ಏನೈತಿ? ಯು ಅಂತಂದೈತೆ. ನೆಕ್ಸ್ಟ್ ಏನೈತಿ? ಯು ಐತೆ. ಈ ಪ್ಲೇಸ್ ಅಲ್ಲಿ ಏನಂತಂದ ಹೇಳಿದ್ರೆ 2ನೇ ವರ್ಡ್ ಬರ್ತೈತೆ. ನೆಕ್ಸ್ಟ್ ನೋಡ್ರಿ ಮತ್ತ ಓ ಐತಿ. ಓ ಇದ್ದಲ್ಲಿ ಮತ್ತೇನ್ ಬರ್ತೈತಿ? 3ನೇ ವರ್ಡ್ ಬರುತ್ತೆ. ನೆಕ್ಸ್ಟ್ ನೋಡ್ರಿ ಎ ಐತಿ. ಎ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 4ನೇ ವರ್ಡ್ ಬರ್ತೈತೆ. ಆಮೇಲೆ ನೆಕ್ಸ್ಟ್ ಮತ್ತು ಓ ಐತಿ. ಮತ್ತು ಓ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 5ನೇದು ಬರ್ತೈತೆ. ಸೊ ನಾನು ಈ ತರ ಈಗ ಬರ್ಕೊಂಡಲ್ಲ, ಇದೆಲ್ರಿಗೂ ಅರ್ಥ ಆಯ್ತು? ಎಸ್. ಇವಾಗ ನೋಡೋಣ ಈ ಕಡೆಯಿಂದ ಹೋಗೋಣ. ಸರ್ ಫಸ್ಟ್ ಏನಂತಂದ ಹೇಳಿದ್ರೆ
ಇಲ್ಲಿ ಏನು ಕನ್ಫ್ಯೂಷನ್ ಅಲ್ರಿ, ಒಂದೇ ಐತ್ರಿ ಸಂಖ್ಯೆ, ಅಂದ್ರ 4 ಫಸ್ಟ್ ಬರೈತಿ. ಆಮೇಲೆ ನೆಕ್ಸ್ಟ್ ನಾವು ಈ ಕಡೆ ಹೋದ್ವಿ ಅಂತಂದ್ ಹೇಳಿದ್ರೆ ಅಲ್ಫಾಬೆಟ್ ಪ್ರಕಾರ ಹೋದ್ವಿ ಅಂತಂದ್ ಹೇಳಿದ್ರೆ ನೋಡ್ರಿ ಸರ್, 1 ಮತ್ತು 3 5 ಒಳಗಡೆ ನಾ ಫಸ್ಟ್ ನೀ ಫಸ್ಟ್ ನಾ ಫಸ್ಟ್ ನೀ ಫಸ್ಟ್ ಅಂತಂದ್ ಹೇಳಿ ಬಡದಾಡಕತ್ತಾವ್ರ. 1 3 5 ಅಂದ್ರೆ ಈ ಪೊಸಿಷನ್ ದಾಗ ಯಾವ ಮೂರ್ ಬರ್ಬೇಕಲ್ಲಿ, 3 ಪೊಸಿಷನ್ ಗಳನ್ನ ಬಿಡೋದು. ಲಾಸ್ಟ್ ಇಂದ ಬರ್ರಿ, ಈ ಕಡೆಯಿಂದ ಬರ್ರಿ, ಲಾಸ್ಟ್ ಏನಂತಂದ್ ಹೇಳಿದ್ರೆ 2 ಬರುತ್ತ. ಈ ಆಪ್ಷನ್ ಎಲ್ಲೈತಿ ನೋಡೋದು, 4 ಫಸ್ಟ್ 4 ಇರ್ಬೇಕು, ಲಾಸ್ಟ್ 2 ಇರಬೇಕು ಅಂತ ಆಪ್ಷನ್. ಇಲ್ಲಿ 3 ಐತಿ ಬರಂಗಿಲ್ಲ, ಇಲ್ಲಿ 5 ಐತಿ ಬರಂಗಿಲ್ಲ, ನೆಕ್ಸ್ಟ್ ಇಲ್ಲೂ 5 ಐತೆ ಬರಂಗಿಲ್ಲ. ಅಂದ್ರೆ ಈ ಆಪ್ಷನ್ ಏನಪ್ಪಾ ಅಂತಂದ್ರೆ ನಮ್ಗೆ ಕರೆಕ್ಟ್ ಆಗುತ್ತೆ. ಸೊ ಲಾಸ್ಟ್ ಆಪ್ಷನ್ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗುತ್ತೆ ಈಸಿಯಾಗಿ. ಒಂದು 20 ಸೆಕೆಂಡ್ ಅಲ್ಲಿ ಅಂತಂದ್ರೆ ಆನ್ಸರ್ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ಇನ್ನೂ ಒಂದ್ ಸ್ವಲ್ಪ ಇದು ಮಾಡೋಣ. ಇನ್ನು ಏನಂತಂದ್ ಹೇಳಿದ್ರೆ ಈಗ 135 ಅಂತೆಲ್ಲ, 135 ಒಳಗಡೆ ಸೊ ನಾವು ಅದನ್ನ ನಾವು ನೋಡ್ಕೋಬೇಕು. ಈಗ ಯಾವ್ದು, ಸೊ 4ನೇದ್ ಬಿಟ್ಬಿಡ್ರಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 2ನೇದ್ ಬಿಟ್ಬಿಡ್ರಿ. ಈಗ ಏನಂತಂದ್ ಹೇಳಿದ್ರೆ 135 ಅಂತ ಅದಾವ. ಇದ್ರೊಳಗಡೆ ಇಲ್ಲಿ ನೋಡ್ರಿ, ಈ ವರ್ಡ್ ನಾವು 2ನೇ ವರ್ಡ್ ಆಲ್ರೆಡಿ ನೋಡ್ಬಿಟ್ಟಿದೆವು. ಇದನ್ನ ಬಿಡ್ಬೇಕು, ನೆಕ್ಸ್ಟ್ ಪದ ತಗೋಬೇಕು. ಯಾಕಂತಂದ್ ಹೇಳಿದ್ರೆ ಅಲ್ಲಿ ಸೇಮ್ ಇದಾವು. ನೆಕ್ಸ್ಟ್ ಪದ ಏನೈತೆ, ಎನ್ ಅಂತಂದೈತೆ. ನೆಕ್ಸ್ಟ್ ಪದ ಏನಪ್ಪಾ ಅಂತಂದ್ ಹೇಳಿದ್ರೆ ಎನ್ ಅಂತಂದೈತೆ. ಎನ್ ಎಲ್ಲೈತಿ ನಾವು ನೋಡ್ರಿ, ಇಲ್ಲೈತಿ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 1ನೇದ್ ಬರ್ತೈತಿ. ನೆಕ್ಸ್ಟ್ ಏನೈತಿ, ಯು ಅಂತಂದೈತೆ. ಯು ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 3ನೇದ್ ಬರ್ತೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಏನೈತೆ, ಟಿ ಅಂತಂದೈತೆ. ಟಿ ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 5ನೇದ್ ಬರುತ್ತೆ. ಸೊ ಇವಾಗ ಗ್ರೀನ್ ಇರೋದ್ ನಾವು ನೋಡ್ಕೋಬೇಕು ಅಲ್ಫಾಬೆಟ್ ಪ್ರಕಾರ. ಗ್ರೀನ್ ಇರೋದ್ ಹೋಗ್ರಿ. ಸೊ ಇಲ್ಲಿ ಎಲ್ಲೂ ಇಲ್ಲ. ಇಲ್ಲಿ ನೋಡಿದಾಗ ಫಸ್ಟ್ 1 ಬರ್ದೈತಿ. 1 ಅಂತಂದ್ ಬಂತ, 1 ಅಂತ ಬರ್ಕೊಂಡು ನೆಕ್ಸ್ಟ್ ಹಂಗ ಮುಂದ್ ಹೋದ್ನಿ 5 ಅಂತಂದ್ ಬಂತು. ಆಮೇಲೆ ನೆಕ್ಸ್ಟ್ ಹೋಗ್ರಿ ಲಾಸ್ಟ್ ಗೆ ಅಂತಂದ್ ಹೇಳಿದ್ರೆ 3 ಅಂತ ಬಂತು. ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೋಬೇಕು. ಎಲ್ರಿಗೂ ಅರ್ಥ ಆಯ್ತಿದು? ವೆರಿ ಗುಡ್. ಸೊ ನೆಕ್ಸ್ಟ್ ಸೇಮ್ ಇದೇ ತರ ಟ್ರೈ ಮಾಡ್ತೀರಿ, ಮಾಡ್ರಿ ಇದನ್ನ ಟ್ರೈ ಮಾಡ್ರಿ. ನಾನು ಆಮೇಲೆ ಆನ್ಸರ್ ಹೇಳ್ತೀನಿ. ಎಸ್, ಇಲ್ಲಿ ನೋಡ್ರಿ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಕೊಟ್ಟಿದ್ದಾನ. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ ಒಂದ್ ಬಾಕ್ಸ್ ಹಾಕೊಳ್ದ ಈಸಿಯಾಗಿ ಗೊತ್ತಾಗ್ಬೇಕಂತಂದ್ ಹೇಳಿದ್ರೆ. ಸೊ ಈ ರೀತಿಯಾಗಿ 1 2 3 4 ಇಲ್ಲ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಿತ್ತು ಸರ್ ನಾವು ಡೈರೆಕ್ಟ್ ಆಗಿ ಮಾಡ್ತೀವಿ ಅಂದ್ರೆ ಮಾಡ್ರಿ. ಇಲ್ಲಿ ನೋಡ್ರಿ ಫಸ್ಟ್ ಲೆಟರ್ ನ ನೋಡ್ಕೋಬೇಕು. ಫಸ್ಟ್ ವರ್ಡ್ ಏನೈತೆ ಆ ಲೆಟರ್ ಒಳಗಡೆ ಏನಪ್ಪಾ ಅಂತಂದ್ರೆ ಫಸ್ಟ್ ವರ್ಡ್ ಏನೈತೆ ಅಂತ ನೋಡ್ಕೊಳ್ಳೋದು. ಸೊ ಎಲ್ಲಾ ಕಡೆ ಏನಂತಂದ್ರೆ ಸೇಮ್ ವರ್ಡ್ ಐತೆ, ಸೇಮ್ ವರ್ಡ್ ಐತೆ, ಅದನ್ನ ನಾವು ಬಿಟ್ಬಿಡ್ಬೇಕು. ಆಮೇಲೆ ಎಲ್ಲಾ ಕಡೆ ಸೇಮ್ ಇತ್ತು ಅಂತಂದ್ರೆ ಸೆಕೆಂಡ್ ನೋಡ್ಬೇಕು. ಸೆಕೆಂಡ್ ಒಳಗಡೆ ನೋಡ್ರಿ, ಸೆಕೆಂಡ್ ಒಳಗಡೆ ಕೂಡ ಏನಂತಂದ್ರೆ ಎಲ್ಲಾ ಕಡೆ ಸೇಮ್ ಇತ್ತು. ಸೊ ಅದನ್ನು ಕೂಡ ಬಿಟ್ಬಿಡ್ಬೇಕು. ನೆಕ್ಸ್ಟ್ ಅದ್ ನೋಡ್ಕೋಬೇಕು. ನೆಕ್ಸ್ಟ್ ಏನಂತಂದ್ರೆ ಡಿಫ್ರೆಂಟ್ ಆಗಿದಾವ ಅಂದ್ರೆ ನಾವು ಇದನ್ನ ನೋಡ್ಕೋಬಹುದು ಇವಾಗ. ಸೊ ಫಸ್ಟ್ ಏನೈತಿ, ಎಕ್ಸ್ ಅಂತಂದೈತೆ. ಎಕ್ಸ್ ಎಲ್ಲೈತಿ, ಇಲ್ಲೈತಿ. ಈ ಪ್ಲೇಸ್ ಅಲ್ಲಿ ಏನಂತಂದ್ರೆ ಫಸ್ಟ್ ಲೆಟರ್ ಬರ್ತೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ವೈ ಅಂತಂದೈತೆ. ವೈ ಅಂತಂದ್ ಹೇಳಿದ್ರೆ ಇಲ್ಲಿ ಈ ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಲೆಟರ್ ಬರ್ತೈತೆ. ಏನ್ ಬರ್ತೈತಿ, ಸೆಕೆಂಡ್ ಲೆಟರ್ ಅಂತ ಬರುತ್ತೆ. ಇಲ್ಲಿ ನೋಡ್ರಿ ಲಾಸ್ಟ್ ಇಂದ ನೆಕ್ಸ್ಟ್ ನೋಡ್ಕೋಬೇಕು ಯಾವ್ದಾದ್ರು. ಮತ್ತೆ ಇಲ್ಲಿ ಡಬ್ಲ್ಯೂ ಅಂತಂದೈತೆ. ಡಬ್ಲ್ಯೂ ಅಂತಂದ್ ಹೇಳಿದ್ರೆ ಇಲ್ಲಿ ಏನ್ ಬರ್ತೈತಿ, ಥರ್ಡ್ ಲೆಟರ್ ಬರ್ತೈತಿ. ಅದಾದ ನಂತರ ನೆಕ್ಸ್ಟ್ ಡಬ್ಲ್ಯೂ ಅಂತಂದೈತೆ. ಇಲ್ಲೇ ಏನಪ್ಪಾ ಅಂತಂದ್ರೆ ಮತ್ತೇನ್ ಬರುತ್ತೆ, ಫೋರ್ತ್ ಲೆಟರ್ ಬರ್ತೈತೆ. ನೆಕ್ಸ್ಟ್ ಮತ್ತೆ ಡಬ್ಲ್ಯೂ ಅಂತಂದೈತೆ. ಇಲ್ಲೇ ಏನಪ್ಪಾ ಅಂತಂದ್ರೆ 5ನೇ ಲೆಟರ್ ಬರುತ್ತೆ. ನಾವು ಇವಾಗ ನೋಡ್ಕೊಂಡು ಹೋದ್ವಿ ಅಂತಂದ್ರೆ ಈ ಕಡೆಯಿಂದ ನೋಡೋಕ್ಕಿಂತನೂ ಲಾಸ್ಟ್ ಇಂದ ನೋಡ್ಕೊಂಡ್ ಬರ್ನು. ಲಾಸ್ಟ್ ಏನಂತಂದ್ ಹೇಳಿದ್ರೆ 2 ಬರ್ತೈತಿ. ಅದಾದ ನಂತರ 1 ಬರುತ್ತೆ. ನಮಗೆ ಇಷ್ಟು ಸಾಕು ಇವಾಗ 1 ಮತ್ತು 2. ಲಾಸ್ಟ್ ಆಪ್ಷನ್ ನೋಡ್ರಿ 1 3 ಐತಿ, ತೆಗೆದು ಹಾಕ್ತೀನಿ. ಅದಾದ ನಂತರ ನೆಕ್ಸ್ಟ್ ಆಪ್ಷನ್ ನೋಡ್ರಿ 3 1 ಅಂತಂದೈತೆ. 1 2 ಇಲ್ಲ. ಆಮೇಲೆ ನೆಕ್ಸ್ಟ್ ನೋಡ್ರಿ 2 1 ಅಂತಂದೈತೆ, ಅದು ಬರಂಗಿಲ್ಲ. ಅಂದ್ರೆ ಆಪ್ಷನ್ ಎ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತ. ಫಸ್ಟ್ 3 ಬರ್ತೈತಿ, 5 ಬರುತ್ತಾ, 4 ಬರುತ್ತಾ, 1 2 ಅಂತ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ ಸೇಮ್ ಅದೇ ತರ ಮತ್ತೇನಂತಂದ್ ಹೇಳಿದ್ರೆ ಒಂದು ಬಾಕ್ಸ್ ಅನ್ನ ಹಾಕೊಳ್ಳೋದು. ಯಾಕಂತಂದ್ ಹೇಳಿದ್ರೆ ಈಸಿಯಾಗಿ ನಮ್ಗೆ ಎಲಿಮಿನೇಷನ್ ಮಾಡಕ್ ಬೇಕಂತಂದ್ ಹೇಳಿ. ಸೊ ಟೋಟಲ್ ಆಗಿ ಎಷ್ಟು 5 ಬಾಕ್ಸ್ ಗಳನ್ನ ಹಾಕೊಡ್ರಿ. ಈ ತರ ಏನಂತಂದ್ ಹೇಳಿದ್ರೆ ನೀವು ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಒಂದು ಪೇಪರ್ ನ ಕೊಟ್ಟಿರ್ತಾರ, ಆ ಪೇಪರ್ ಒಳಗಡೆ ABCD ಅನ್ನ ಬರ್ಕೋಬೇಕು ಜೆಡ್ ವರೆಗೂ. ಆಮೇಲೆ ಕೆಳಗಡೆ ನಂಬರ್ ಹಾಕಿ ಇಟ್ಕೊಳ್ರಿ, ಯಾಕಂದ್ರೆ ಮುಂದೆ ಯೂಸ್ ಆಗತ್ತ ಅದು. ಇಲ್ಲಿ ನೋಡ್ರಿ, ಸೊ ಲೆಟರ್ಸ್ ಗಳನ್ನ ನೋಡಿದ್ವಿ ಅಂತಂದ್ ಹೇಳಿದ್ರೆ ಅದರಲ್ಲಿರೋ ಫಸ್ಟ್ ಲೆಟರ್ ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಪಿ ಅಂತಂದ್ ಐತೆ, ಅದಕ್ಕೆ ನಾವು ಅದನ್ನ ಬಿಟ್ಬಿಡ್ತೀವಿ. ನೆಕ್ಸ್ಟ್ ಏನೈತಿ ನೋಡ್ರಿ, ಸೆಕೆಂಡ್ ಲೆಟರ್ ಏನಪ್ಪಾ ಅಂತಂದ್ರೆ ಎ ಅಂತಂದೈತೆ, ಅದನ್ನು ಕೂಡ ಬಿಟ್ಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ಥರ್ಡ್ ಲೆಟರ್ ನೋಡ್ಕೊಳ್ಳೋಣ. ಥರ್ಡ್ ಲೆಟರ್ ಎನ್ ಐತಿ, ಇಲ್ಲೂ ಎನ್ ಅಂತಂದೈತೆ, ಇಲ್ಲೂ ಎನ್ ಅಂತಂದೈತಿ, ಇಲ್ಲೂ ಎನ್, ಇಲ್ಲೂ ಎನ್. ಥರ್ಡ್ ಲೆಟರ್ ಬಿಟ್ವಿ. ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಇನ್ನ ನೋಡ್ಕೋಬೇಕು ಫೋರ್ತ್ ಲೆಟರ್ ನೋಡ್ಕೋಬೇಕು. ಫೋರ್ತ್ ಲೆಟರ್ ಏನೈತಿ, ಡಿ ಅಂತಂದೈತೆ. ನೆಕ್ಸ್ಟ್ ಇಲ್ಲಿ ಫೋರ್ತ್ ಲೆಟರ್ ಏನೈತಿ, ಎ ಅಂತಂದೈತೆ. ಅಂದ್ರೆ ಡಿಫ್ರೆಂಟ್ ಆಗೈತೆ. ಒಂದ್ ಡಿಫರೆನ್ಸ್ ಬಂತು ಅಂತಂದ್ರೆ ನಾವು ಅಲ್ಲಿ ಬರೆಯಕ್ ಸ್ಟಾರ್ಟ್ ಮಾಡ್ಬೇಕು. ಇಲ್ಲೇನು ಡಿ ಐತಿ, ಡಿ ಎಲ್ಲೈತಿ, ಇಲ್ಲೈತಿ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ 1ನೇ ಲೆಟರ್ ಬರ್ತೈತಿ, 1ನೇ ವರ್ಡ್ ಬರ್ತೈತೆ.
ನೆಕ್ಸ್ಟ್ ನೋಡ್ರಿ ಎ ಅಂತಂದೈತೆ. ಎ ಇದ್ದಲ್ಲಿ ಏನಪ್ಪಾ ಅಂತಂದ್ರೆ ಎರಡನೇ ಲೆಟರ್ ಬರ್ತೈತೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಜಿ ಅಂತಂದೈತೆ. ಜಿ ಎಲ್ಲೈತಿ ಇಲ್ಲಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಮೂರನೇ ಲೆಟರ್ ಬರ್ತೈತಿ. ನೆಕ್ಸ್ಟ್ ಏನು ಡಿ ಅಂತಂದೈತೆ. ಮತ್ತೆ ಡಿ ಇದ್ದಲ್ಲಿ ಏನಪ್ಪಾ ಅಂತಂದ್ರೆ ನಾಲ್ಕನೇ ಲೆಟರ್ ಬರ್ತೈತಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಕೆ ಅಂತಂದೈತೆ. ಕೆ ಇದ್ದಲ್ಲಿ ಏನಪ್ಪಾ ಅಂತಂದ್ರೆ ಐದನೇ ಲೆಟರ್ ಬರ್ತೈತೆ. ಸೊ ನಮ್ಗೆ ಇಷ್ಟು ಸಾಕು. ಇವಾಗ ನೋಡ್ಕೊಂಡ್ವಿ, ಇವನ್ನೆಲ್ಲ ನೋಡ್ಕೊಂಡ್ವಲ್ಲ, ಇಷ್ಟು ಸಾಕು. ಇವಾಗ ನಾವು ಈ ಕಡೆಯಿಂದ ನೋಡ್ಕೊಂತ ಹೋಗ್ರಿ. ಎ ಪ್ಲೇಸ್ ಅಲ್ಲಿ ಅಂತಂದ ಹೇಳಿದ್ರೆ ಎರಡು ಅಷ್ಟ ಐತೆ, ನಾವು ಬರ್ಕೊಂಡ್ವಿ. ನೆಕ್ಸ್ಟ್ ಡಿ ಪ್ಲೇಸ್ ಅಲ್ಲಿ ಬಡದಾಡಕತ್ತಾವ. 1 4 ಏನಂತಂದ ಹೇಳಿದ್ರೆ ಎರಡು ಪ್ಲೇಸ್ ಅಲ್ಲಿ ನಾ ಮುಂದೆ ನೀ ಹಿಂದ ಅಂತಂದ ಹೇಳಿ ಬಡದಾಡತ್ತಾವ. ಅದನ್ನ ಬಿಡ್ರಿ. ನೆಕ್ಸ್ಟ್ ಏನು 3 ಅಂತಂದೈತೆ. ಆಮೇಲೆ ಲಾಸ್ಟ್ ಇಂದ ನೋಡ್ಕೊಂತ ಹೋಗ್ರಿ. 5 ಅಂತಂದ್ ಬರುತ್ತಾ, ಆಮೇಲೆ 3 ಅಂತಂದ್ ಬರುತ್ತೆ. ಈ ಆಪ್ಷನ್ ಎಲ್ಲಿ ಐತಿ ಅಂತ ಚೆಕ್ ಮಾಡ್ಕೋಬೇಕು. ಆಪ್ಷನ್ ಒಳಗಡೆ ಲಾಸ್ಟ್ 3 5 ಅಂತ ಬರ್ಬೇಕು. ಇಲ್ಲಿ ನೋಡ್ರಿ, ಇದು ಇಲ್ಲ, ಆಮೇಲೆ ಇದು ಇಲ್ಲ, ಆಮೇಲೆ ಇದು ಇಲ್ಲ. ಸೊ ಆಪ್ಷನ್ ಸಿ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಆಮೇಲೆ ಚೆಕ್ ಮಾಡ್ಕೊಂಡು ಫಸ್ಟ್ ಲೆಟರ್ 2 ಐತೆ, ಆಮೇಲೆ ಲಾಸ್ಟ್ ಏನಂತಂದ್ರೆ 3 5 ಅಂತಂದ್ ಬಂದಾವ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಏನಂತಂದ್ರೆ ಕರೆಕ್ಟ್ ಆಗಿರೋ ಆಪ್ಷನ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ತರ ಮತ್ತೆ ಬಾಕ್ಸ್ ಹಾಕೊಳ್ಳೋದ ಬಿಡಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಯಾರಾದ್ರೂ ನೆಕ್ಸ್ಟ್ ಟ್ರೈ ಮಾಡತ್ತೀರಿ ಅಂತಂದ ಹೇಳಿದ್ರ, ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದಂತ ನೋಡಕತ್ತೀರಿ ಅಂತಂದ ಹೇಳಿದ್ರೆ, ಎಲ್ಲಾನು ಮೊದ್ಲು ಏನಂತಂದ ಹೇಳಿದ್ರೆ ಬಿಡಿಸೋಕ್ಕಿಂತ ಮುಂಚೆ ನೀವು ಬಿಡಿಸ್ಬಿಟ್ಟು ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಆಪ್ಷನ್ ಯಾವ್ದು ಸರಿ ಹೋಗುತ್ತೆ ಅನ್ನೋದು ಹಾಕಿ, ಆಮೇಲೆ ಏನಂತಂದ ಹೇಳಿದ್ರೆ ವಿಡಿಯೋಸ್ ಅನ್ನ ನೋಡ್ರಿ. ಯಾರಾದ್ರೂ ಇನ್ನೊಂದ್ಸರಿ ನೋಡೋದಿದ್ರಿ ಅಂತಂದ ಹೇಳಿದ್ರೆ, ಟ್ರೈ ಮಾಡೋದಿದ್ರಿ ಅಂದ್ರೆ ಇಲ್ಲಿ ನೋಡ್ರಿ. ಫಸ್ಟ್ ಲೆಟರ್ ನೋಡ್ಕೊಳ್ಳು. ಎಲ್ಲಾ ಕಡೆ ಏನಂತಂದ ಹೇಳಿದ್ರೆ ಇ ಇ ಇ ಅಂತಂದೈತೆ, ಅದನ್ನ ನಾವು ಬಿಟ್ಟು ಬಿಡ್ಬೇಕು ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಸೆಕೆಂಡ್ ಲೆಟರ್ ಏನೈತಿ ಎಕ್ಸ್ 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 ಅಂತಂದೈತೆ, ಇಲ್ಲೂ ಎಕ್ಸ್ ಐತೆ, ಅದನ್ನು ಬಿಟ್ಟು ಬಿಡ್ಬೇಕು. ಥರ್ಡ್ ಲೆಟರ್ ನೋಡೋಣ ಸಿ 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 ಅಂತಂದೈತೆ, ಅದನ್ನು ಬಿಟ್ಟು ಬಿಡ್ಬೇಕು. ನೆಕ್ಸ್ಟ್ ನೋಡ್ರಿ ಇ ಅಂತಂದೈತಿ, ಆಮೇಲೆ ಐ ಅಂತಂದೈತೆ. ಸೊ ಅಂದ್ರೆ ನಾವು ಡಿಫ್ರೆಂಟ್ ಬಂತು. ಇಲ್ಲಿ ಏನಂತಂದ್ರೆ ನಾವು ಬರ್ಕೋತ ಹೋಗ್ಬೇಕು. ಸೊ ಇ ಐತಿ, ಇ ಎಲ್ಲೈತಿ, ಇಲ್ಲೈತಿ. ಇಲ್ಲೇನಪ್ಪಾ ಅಂತಂದ್ರೆ ಒಂದೇದ್ ಬರ್ತೈತಿ ವರ್ಡ್. ನೆಕ್ಸ್ಟ್ ಏನೈತಿ ಐ ಅಂತಂದೈತೆ, ಐ ಎಲ್ಲೈತಿ, ಇಲ್ಲೇನಪ್ಪಾ ಅಂತಂದ್ರೆ ಎರಡನೇದು ಬರ್ತೈತೆ. ನೆಕ್ಸ್ಟ್ ಏನೈತಿ ಐ ಅಂತಂದೈತೆ, ಅಲ್ಲೇನಪ್ಪಾ ಅಂತಂದ್ರೆ ಮೂರನೇದು ಅಲ್ಲೇ ಬರ್ತೈತಿ. ನೆಕ್ಸ್ಟ್ ನೋಡ್ರಿ ಇ ಅಂತಂದೈತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇ ಅಂತಂದೈತೆ, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರ ಎಷ್ಟನೇದು ಬರ್ತೈತಿ, ನಾಲ್ಕನೇದು ಬರ್ತೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇ ಅಂತಂದೈತೆ, ಅಲ್ಲೇ ಏನಪ್ಪಾ ಅಂತಂದ ಹೇಳಿದ್ರೆ ಐದನೇದು ಬರ್ತೈತೆ. ಅಂದ್ರ ಫಸ್ಟ್ 3 ಪ್ಲೇಸ್ ಅಲ್ಲಿ ಯಾವ್ಯಾವ ಬಡದಾಡಕತ್ತಾವು, 1 4 5 ಬಡದಾಡಕತ್ತಾವ. ನೆಕ್ಸ್ಟ್ 2 ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ್ರೆ 2 ಮತ್ತು 3 ಬಡದಾಡಕತ್ತಾವ. ಕರೆಕ್ಟ್. ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಏನಂತಂದ್ರೆ ಒಂದ ಕಡೆ ಅದಾವ 2 3 ಬಡದಾಡತ್ತಾವ. ಇಲ್ಲಿ ಏನಪ್ಪಾ ಅಂತಂದ್ರೆ 1 4 5 ನಾ ಮುಂದ್ ನೀ ಮುಂದ್ ಅಂತ ಹೇಳಿ ಬಡದಾಡ್ತಾವ. ನೀವು ಇದ ಆಪ್ಷನ್ ಇಟ್ಕೊಂಡು ನಾವು ನೋಡ್ಕೋಬಹುದು. ಲಾಸ್ಟ್ 2 ಆಪ್ಷನ್ ದಾಗ ಏನಪ್ಪಾ ಅಂತಂದ್ರೆ 2 3 ಬರ್ಬೇಕು. ಲಾಸ್ಟ್ 2 ಆಪ್ಷನ್ ಒಳಗಡೆ 2 3 ಬಿಟ್ಟು ಬೇರೆ ಯಾವ್ದೋ ಆಪ್ಷನ್ ಇರಬಾರ್ದು. ಇಲ್ಲಿ ನೋಡ್ರಿ, ಇಲ್ಲಿ 1 2 ಅಂತಂದೈತೆ, ಲಾಸ್ಟ್ 2 ಮತ್ತು 3 ಅಷ್ಟ ಹೋರಾಡತ್ತಾವ. ಅಂದ್ರೆ ಈ ಆಪ್ಷನ್ ಬರಂಗಿಲ್ಲ. ನಾನ್ ಹೆಂಗ್ ಎಲಿಮಿನೇಷನ್ ಮಾಡ್ದೆ ಅಂತಂದ್ ಅರ್ಥ ಆಯ್ತು ಎಲ್ರಿಗೂ? ಲಾಸ್ಟ್ ಏನಂತಂದ್ರೆ ಲಾಸ್ಟ್ 2 ಪ್ಲೇಸ್ ಅಲ್ಲಿ 2 ಮತ್ತು 3 ಬಡದಾಡಕತ್ತಾವ. ಕರೆಕ್ಟಾ? ಇಲ್ಲಿ ನೋಡ್ರೆ 1 2 ಐತೆ. ಒಂದ್ ಏನಂತಂದ ಹೇಳಿದ್ರೆ ಮುಂದೈತೆ, ಇಲ್ಲಿ ಐತೆ. ನೆಕ್ಸ್ಟ್ ನೋಡ್ರಿ 2 4 3 ಅಂತಂದೈತೆ, 4 4 ಬರಂಗಿಲ್ಲ, ಇಲ್ಲಿ ಐತೆ. ನೆಕ್ಸ್ಟ್ ನೋಡ್ರಿ 2 1 ಅಂತಂದೈತೆ, ಒಂದ್ ಇಲ್ಲಿ ಐತೆ, ಆಲ್ರೆಡಿ ಬರಂಗಿಲ್ಲ. ಅಂದ್ರೆ ಆಪ್ಷನ್ ಎ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಫಸ್ಟ್ 1, ಆಮೇಲೆ 5 4 2 3 ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ? ಮಾಡ್ಕೋಬಹುದು 100%. 2 ಮಾರ್ಕ್ಸ್ ಏನಂತಂದ ಹೇಳಿದ್ರೆ ನಮ್ ಕೈಯಾಗಿರ್ತಾವ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡೋಣ ಸೇಮ್ ಅದೇ ತರ. ಯಾಕಂತಂದ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಮಾಡಕ್ ನಮ್ಗೆ ಈಸಿ ಆಗತ್ತ. ಬಾಕ್ಸ್ ಗಳನ್ನ ಹಾಕೋಬೇಕು ಕಂಪಲ್ಸರಿ. ಇದೇ ತರ ಮಾಡ್ರಿ. ಇಲ್ಲ ಅಂತಂದ ಹೇಳಿದ್ರೆ ನಿಮ್ದು ಓವರ್ ಕಾನ್ಫಿಡೆನ್ಸ್ ಒಳಗಡೆ 2 ಮಾರ್ಕ್ಸ್ ಹೋಗ್ತಾವ. ನಮ್ಗ್ ಗೊತ್ತೈತೆ. ಯಾಕಂತಂದ ಹೇಳಿದ್ರೆ ತುಂಬಿದ ಕೂಡ ತುಳ್ಕಂಗಿಲ್ಲ. ಯಾವ್ದು ಅರ್ಧಂಬರ್ಧ ಐತದ ಬಾಳ್ ತುಳುಕ್ತಿರ್ತೈತ. ಹಂಗ ಆ ಕಡೆ ಈ ಕಡೆ ಒಂದೊಂದ್ ಸ್ವಲ್ಪ ಸ್ವಲ್ಪ ಗೊತ್ತಿರ್ತಾವ, ಬಾಳ ಹಾರಾಡ್ತಿರ್ತಾವ. ಯಾವ ಪ್ರಾಪರ್ ನಾಲೆಜ್ ಇರುತ್ತ ಅವ್ ಏನೋ ಅನ್ನಂಗಿಲ್ಲ, ಸುಮ್ ಇರ್ತಾವ. ಈಗ ಅರ್ಧಂಬರ್ಧ ನಾಲೆಜ್ ಇರ್ತಾವಲ್ಲ, ಒಂದ್ 2 3 ಕ್ವಶನ್ಸ್ ಗಳನ್ನ ನೋಡಿ ಆನ್ಸರ್ ಬಂದ ತಕ್ಷಣ ಬಾಳ ಅಂದ್ರ ಬಾಳ ಹಾರಾಡ್ತಾವ. ನಮ್ಗ ಅದ್ ಬಂತ್ ಇದು ಬಂತ್, ನಾವ್ ಅದನ್ನ ಮಾಡ್ತಾನ ಇದನ್ನ ಮಾಡ್ತಾನ, ಗುಡ್ಡ ಕುಳಿತಾನ, ಸಮುದ್ರ ಈಜ್ತಾನ, ಸಮುದ್ರ ಕುಡಿತಾನ ಅಂತಂದ ಹೇಳಿ ಬಾಳ ಹೇಳ್ತಿರ್ತಾವ. ಕೈಲಾಗೋದೆಲ್ಲ ಬರ್ತೈತಿಲ್ಲ ಮಾತ್, ಬಾಯಿಲೆ ಬಡಾಯಿ ಮುಕ್ಳಿ ಲಡಾಯಿ, ಹಂಗ್ ಹಂಗ್ ಸಿಚುವೇಶನ್ಸ್ ಇರ್ತಾವ. ಸೊ ಸ್ವಲ್ಪ ಇದು ವಿದ್ಯೆ ಅನ್ನೋದೈತೆ ಶ್ರದ್ಧೆಯಿಂದ ಕಲಿಬೇಕು. ಇಲ್ಲ ಅಂತಂದ ಹೇಳಿದ್ರೆ ಬರುದಿಲ್ಲ. ನೆಕ್ಸ್ಟ್ ನೋಡ್ರಿ, ಫಸ್ಟ್ ವರ್ಡ್ ಏನೈತಿ ಸಿ ಅಂತಂದೈತ್ರಿ. ಅದಕ್ಕೋಸ್ಕರ ನಾನು ಏನಂತಂದ ಹೇಳಿದ್ರೆ ಅದನ್ನ ಕಂಪೇರ್ ಮಾಡಕ್ ಬರಂಗಿಲ್ರಿ, ತೆಗೆದ್ ಹಾಕಿದ್ನಿ. ನೆಕ್ಸ್ಟ್ ಸೆಕೆಂಡ್ ವರ್ಡ್ ಏನಂತಂದ ಹೇಳಿದ್ರೆ ಓ ಅಂತಂದೈತೆ, ಅದನ್ನು ಕಂಪೇರ್ ಮಾಡಕ್ ಬರಂಗಿಲ್ಲ.
ನೆಕ್ಸ್ಟ್ ಏನೈತ್ರಿ ಎನ್ ಅಂತಂದೈತೆ, ಸೊ ಅದನ್ನು ಕಂಪೇರ್ ಮಾಡಕ್ ಬರಂಗಿಲ್ಲ. ನೆಕ್ಸ್ಟ್ ಫೋರ್ತ್ ಲೆಟರ್ ನೋಡ್ರಿ, ಎಲ್ಲಾ ಕಡೆ ಎಸ್ ಅದಾವ, ಎಸ್ ನು ಕಂಪೇರ್ ಮಾಡಕ್ ಬರಂಗಿಲ್ಲ. ಸೊ ನಾನು ಏನಂತಂದ್ರೆ ಇದನ್ನು ಬಿಟ್ಬಿಟ್ನಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸರಿ ಇಲ್ಲಿ ಐ ಅಂತ ಐತ್ರಿ, ಆಮೇಲೆ ನೆಕ್ಸ್ಟ್ ಲೆಟರ್ ಐ ಅಂತಂದೈತೆ, ಇಲ್ಲೂ ಐ ಅಂತಂದೈತಿ, ಆಮೇಲೆ ಇಲ್ಲಿ ಓ ಅಂತಂದೈತೆ, ಓ ಅಂತಂದೈತೆ. ಓ ಕರೆಕ್ಟ್ ರೀ, ಅಂದ್ರೆ ಡಿಫ್ರೆಂಟ್ ಅದಾವ್ರಿ. ಸೊ ಅಂದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕ್ರಿ, ಮಾರ್ಕ್ ಮಾಡ್ಬೇಕು. ಐ ಎಲ್ಲೈತ್ರಿ, ಇಲ್ಲೈತಿ. ಸೊ ಅಂದ್ರೆ ಒಂದೇದೇನಪ್ಪಾ ಅಂತಂದ್ರೆ ಇಲ್ಲಿಗೆ ಬರ್ತೈತಿ. ನೆಕ್ಸ್ಟ್ ಐ ಅಂತಂದೈತಿ, ಎರಡನೇದು ಇಲ್ಲೇ ಬರ್ತೈತಿ. ನೆಕ್ಸ್ಟ್ ನೋಡ್ರಿ ಮೂರನೇದು ಐ ಅಂತಂದೈತೆ, ಮೂರನೇದು ಇಲ್ಲೇ ಬರ್ತೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ನಾಲ್ಕನೇದು ಓ ಅಂತಂದೈತೆ, ಓ ಎಲ್ಲೈತಿ, ಇಲ್ಲೈತಪ್ಪ. ಇಲ್ಲೇನಪ್ಪಾ ಅಂತಂದ್ರೆ ನಾಲ್ಕನೇದು ಬರುತ್ತೆ. ಆಮೇಲೆ ನೆಕ್ಸ್ಟ್ ಓ ಅಂತಂದೈತೆ, ಐದನೇದು ಇಲ್ಲೇ ಬರ್ತೈತೆ. ಅಂದ್ರ ನಾವು ಇವಾಗ ಅಲ್ಫಾಬೆಟ್ ಪ್ರಕಾರ ಹೋದ್ವು ಅಂತಂದ್ರೆ ಮೊದಲ ಮೂರು ಪೊಸಿಷನ್ಗೆ ಯಾವ್ಯಾವ ಬಡದಾಡಕತ್ತಾವ, ನಾ ಮುಂದ್ ನೀ ಮುಂದ್ ಅಂತ ಹೇಳಿ 1, 2, 3 ಬಡದಾಡ್ತಾವ. ಲಾಸ್ಟ್ ಎರಡು ಪೊಸಿಷನ್ಗೆ ಏನಂತಂದ ಹೇಳಿದ್ರೆ 4 ಮತ್ತು 5 ಬಡದಾಡಕತ್ತಾವ. ಯಾವ್ದು ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇದನ್ನ ನಾನು ಈಗ ಹೇಳಿದ್ ಎಲ್ರಿಗೂ ಅರ್ಥ ಆಯ್ತಾ ಹೆಂಗಂತಂದ ಹೇಳಿ? ಅರ್ಥ ಆಯ್ತಲ್ಲ? ಈಗ ನಾವು ನೋಡೋಣ. ಈಗ ಇದನ್ನ ನಾವು ಈ ತರ ಏನಂತಂದ್ರೆ ಆಪ್ಷನ್ಸ್ ಗಳನ್ನ ಈ ತರ ಡಿವೈಡ್ ಮಾಡ್ಕೊಂಡ್ಬಿಡ್ನು. ಲಾಸ್ಟ್ ಏನೈತಲ್ಲ, ಲಾಸ್ಟ್ ಎರಡು ಆಪ್ಷನ್ ಒಳಗಡೆ ಏನಂತಂದ್ರೆ 4, 5 ಬಡದಾಡತಾವ. ಇಲ್ಲಿ ನೋಡಿದ್ರೆ ಈ ಆಪ್ಷನ್ ಒಳಗೆ 3, 5 ಬಡದಾಡತಾವ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಆಪ್ಷನ್ ಬರಂಗಿಲ್ಲ. ಒಂದೇ ಆಪ್ಷನ್ ತೆಗದ್ ನಾನು. ಎಲ್ರಿಗೂ ಅರ್ಥ ಆಯ್ತು? ಹಾ, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿಯೂ ನೋಡ್ರಿ 5, 3 ಅಂತ ಕೊಟ್ಟಿದ್ದಾನ. ಇದು ಆಪ್ಷನ್ ಬರಂಗಿಲ್ಲ. ತೆಗ್ದಾಕ್ರಿ, ತೆಗ್ದಾಕ್ರಿ, ಬರಂಗಿಲ್ಲ. ಅದಾದ ನಂತರ ಇಲ್ಲಿ ನೋಡ್ರಿ 5, 4 ಅಂತಂದೈತೆ. ಓಕೆ, 5, 4 ಯಾವ್ದಾದ್ರು ಐತಿ, 4, 5 ಅಂತಂದೈತೆ ಯಾವ್ದಾದ್ರು ಐತಿ, ಗೊತ್ತಿಲ್ಲ. ಅಂದ್ರೆ ಈ ಎರಡು ಆಪ್ಷನ್ ಒಳಗಡೆ ಏನಂತಂದ್ರೆ ನಮ್ದು ಆನ್ಸರ್ ಬರುತ್ತೆ. ಸೊ ಉಳಿದಿದ್ದು ಎರಡು ಆಪ್ಷನ್ಸ್ ಗಳನ್ನ ಏನಪ್ಪಾ ಅಂತಂದ್ರೆ ನಾವು ತೆಗೆದು ಹಾಕಿದ್ವಿ. ಇವಾಗ ಏನ್ ಮಾಡ್ಕೊಬೇಕು, ಚೆಕ್ ಮಾಡ್ಕೊಬೇಕು. ಯಾವ್ದು ಚೆಕ್ ಮಾಡ್ಕೊಂಡು, ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ಅಥವಾ ಲಾಸ್ಟ್ ಚೆಕ್ ಮಾಡೋಣ? ಸೊ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ, ಯಾವ 3 ಫಸ್ಟ್ ಬರ್ತಾವ ಅಥವಾ ಲಾಸ್ಟ್ ಯಾವ 2 ಬರ್ತಾವ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋಣ. ಸಿಂಪಲ್ ಇಲ್ಲೇ ನೋಡ್ರಿ. ಸರ್ ಇವಾಗ ಏನಂತ ಓ ಅಂತಂದೈತಲ್ಲ, ಓ ಅಂತಂದ್ ಬಿಡ್ರಿ. ಎನ್ ಅಂತಂದೈತೆ, ಎಲ್ ಅಂತಂದೈತೆ. ಇದ್ರಲ್ಲಿ ಏನಂತಂದ್ರೆ ನೆಕ್ಸ್ಟ್ ವರ್ಡ್ ಎನ್, ಈ ವರ್ಡ್ ಎಲ್, ಇದು ಎನ್ ಅಂತಂದೈತೆ. ಆಮೇಲೆ ಇಲ್ಲಿ ಏನಂತಂದ್ ಬರ್ತೈತಿ, ಎಲ್ ಅಂತಂದೈತೆ. ಇದ್ರಲ್ಲಿ ಯಾವ್ದು ಫಸ್ಟ್ ಬರುತ್ತೆ, ಎನ್ ಫಸ್ಟ್ ಬರುತ್ತೆ, ಎಲ್ ಫಸ್ಟ್ ಬರ್ತೈತಿ? ಇಲ್ಲಿ ನೋಡ್ಕೊಂತ ಹೋಗ್ರಿ ಸರ್, ಎಲ್ ಫಸ್ಟ್ ಬರ್ತೈತೆ. ಎಲ್ ಫಸ್ಟ್ ಬರುತ್ತೆ ಅಂತಂದ್ ಹೇಳಿದ್ರೆ ಐದನೇದು ಫಸ್ಟ್ ಬರ್ತೈತ್ರಿ, ಆಮೇಲೆ ನಾಲ್ಕನೇದು ಫಸ್ಟ್, ಆಮೇಲೆ ಲಾಸ್ಟ್ ಬರ್ತೈತೆ. ಕ್ಲಿಯರ್? 5, 4 ಅಂತ ಇರುವಂತ ಆಪ್ಷನ್ ಯಾವ್ದೈತೆ ಅಂತ ನೋಡೋದಾ? ಸೊ ಸೆಕೆಂಡ್ ಆಪ್ಷನ್ ಐತ್ರಿ. ಸೊ ಸೆಕೆಂಡ್ ಆಪ್ಷನ್ ಏನಂದ್ರ ನಮ್ದ ಕರೆಕ್ಟ್ ಆಗುವಂತಂದೈತೆ. ಕ್ಲಿಯರ್ ಎಲ್ರಿಗೂ? ಜಸ್ಟ್ ಹೇಳಿದ್ ನಾನು, ಅಬ್ಸರ್ವ್ ಮಾಡಕತ್ತೇನಿ. ಒಂದ್ ಸ್ವಲ್ಪ ಗೊತ್ತಾದ ತಕ್ಷಣ ಜಸ್ಟ್ ಒಂದೇ ಹೆಜ್ಜೆ ಇದೆ ಲೈಫ್ ಒಳಗಡೆ. ಏನಪ್ಪಾ ಅಂತಂದ್ರೆ ಒಂದ್ ಹೆಜ್ಜೆ ಇಟ್ಟಿದಾರಂತೆ, ಇನ್ನು ಸಾಗರದಷ್ಟು ಲೈಫ್ ಐತೆ. ಇವನ್ ಚಿಕ್ಕ ಹುಡುಗನು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ, ಯಾರಾದ್ರೂ ಕೈ ಹಿಡಿತಂತಂದ ಹೇಳಿದ್ರೆ ಒಂದ್ ಹೆಜ್ಜೆ ಮುಂದಿಡುತ್ತೆ. ಒಂದ್ ಹೆಜ್ಜೆ ಮುಂದಿಟ್ಟಂತಂದ ಹೇಳಿದ್ರೆ ಅದ್ ಕುಣದಾಡಂಗಿಲ್ಲ. ನನಗೆಲ್ಲಾ ಬಂತು, ನನಗೆಲ್ಲಾನು ಮಾಡ್ತು, ನಾನು ಇನ್ ಮ್ಯಾರಥಾನ್ ಓಡ್ತಾನೆ ಅಂತಂದ ಹೇಳಿ. ನಿಮ್ಮಂಗ ಒಂದ್ ಏನಂತಂದ ಹೇಳಿದ್ರೆ ಸ್ವಲ್ಪ ಅರ್ಥ ಆಯ್ತು ಅಂತಂದ ಹೇಳಿದ್ರೆ ಹೋಯ್ತು, ಮುಗೀತು. ಎಲ್ಲಾನು ಬಂತು, ಈ ಟಾಪಿಕ್ ಕಂಪ್ಲೀಟ್ ಆಗಿ ನಮ್ಗೆ ಅರ್ಥ ಆಯ್ತು ಅಂತಂದ ಹೇಳಿ ಹೋಗ್ಬಿಡೋದಲ್ಲ ಜೀವನ. ಸೊ ನಾನು ಎಲ್ಲಾದ್ರೂ ಬೇರೆ ಟೈಪ್ ಹೇಳಕತ್ತೀನಿ ಅಂತಂದ ಹೇಳಿದ್ರೆ ಸೆಕೆಂಡ್ ಟೈಪ್ ಕ್ವಶನ್ಸ್ ಗಳು ಬರತ್ತವ್ರು. ಇವಾಗ ರೀಸೆಂಟ್ ಆಗಿ ಏನಂತಂದ ಹೇಳಿದ್ರೆ 2025ರಲ್ಲಿ ಸೆಕೆಂಡ್ ಟೈಪ್ ಕ್ವಶನ್ಸ್ ಗಳನ್ನು ಕೇಳ್ತಿದ್ದಾನ ಅಂತಂದ ಎಲ್ಲಾದ್ರೂ ನಾನು ಅದ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಹೊಯ್ಕೋತ್ ಹೋಗಾರಲ್ಲ ಅವಾಗ. ನೋಡ್ಕೊಂಡಿರುತ್ತ ಬರ್ರಿ ಬೇರೆ ಕ್ಲಾಸಸ್ ಗಳೆಲ್ಲ. ಸೀರಿಯಲ್ ಬಿಡ್ರಿ, ನಿಮ್ ಜೀವನ ನಿಮ್ ಕೈಯಾಗ, ನೀವು ರೂಪಿಸ್ಕೋಬೇಕು. ನಾವೆಲ್ಲ ಬೈದ್ ರೂಪಿಸಿದ್ರ ಆಗಂಗಿಲ್ಲ. ನೋಡ್ರಿ ಫಸ್ಟ್ ವರ್ಡ್ ಏನೈತಿ, ಸಿ ಅಂತಂದೈತ, ಮಾಡಕ್ ಬರಂಗಿಲ್ಲ. ಸೆಕೆಂಡ್ ವರ್ಡ್ ನೋಡೋಣ, ಎ ಅಂತಂದೈತಿ, ಇಲ್ಲಿ ಯು ಅಂತಂದೈತಿ. ಓಕೆ, ಡಿಫ್ರೆಂಟ್ ಆಗೈತೆ. ಹಂಗಾದ್ರೆ ನಾವು ಇಲ್ಲಿ ನೋಡ್ಕೋಬೇಕು. ಇವಾಗ ಟ್ರೈ ಮಾಡೋಣ. ಸರ್ ಇಲ್ಲಿ ನೋಡ್ರಿ ಎ ಅಂತಂದೈತೆ, ಫಸ್ಟ್ ಲೆಟರ್ ಅಂದ್ರೆ ಒಂದೇದ್ ಇಲ್ಲೇ ಬರ್ತೈತಿ. ನೆಕ್ಸ್ಟ್ ಅದ್ ನೋಡ್ರಿ ಯು ಅಂತಂದೈತೆ. ಯು ಅಂತಂದ್ ಹೇಳಿದ್ರೆ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಎರಡನೇದು ಬರ್ತೈತೆ. ನೆಕ್ಸ್ಟ್ ಏನೈತಿ ನೋಡ್ರಿ ಇ ಅಂತಂದೈತೆ. ಇ ಅಂತಂದ್ ಹೇಳಿದ್ರೆ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಮೂರನೇ ಲೆಟರ್ ಬರ್ತೈತಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಎ ಅಂತಂದೈತೆ. ಎ ಅಂತಂದ ಹೇಳಿದ್ರೆ ನಾಲ್ಕನೇದು ಇಲ್ಲೇ ಬರ್ತೈತಿ. ನೆಕ್ಸ್ಟ್ ಎ ಐತಿ, ಐದನೇದು ಇಲ್ಲೇ ಬರ್ತೈತಿ. ನಾವು ಇವಾಗ ಬಾಕ್ಸ್ ಅನ್ನ ಹಾಕೊಂಡು ಪ್ಲೇಸಸ್ ಗಳನ್ನ 1, 2, 3, 4, 5 ಇಲ್ಲಿ ನೋಡ್ರಿ. ನಾವು ಫಸ್ಟ್ ಇಂದ ಹೋಗೋದ್ ಬೇಡ, ಈಗ ಲಾಸ್ಟ್ ಇಂದ ನೋಡ್ಕೊಂಡು ನಮ್ಗೆ ಈಸಿ ನೋಡೋಣ. ಸರ್ ಲಾಸ್ಟ್ ಏನಂತಂದ್ರೆ 2 ಬರ್ತೈತಿ. ಹಂಗ ಹೋದ್ವಿ ಅಂತಂದ್ರೆ ನೆಕ್ಸ್ಟ್ ಯಾವ್ದು ಬರುತ್ತ, 3 ಅಂತಂದ ಹೇಳಿ ಬರುತ್ತ. ಈ ಮೂರು ಪೊಸಿಷನ್ ಅಲ್ಲಿ ಯಾವ ಬಡದಾಡಕತ್ತಾವು, 1 ಮತ್ತು 4, 5 ಇವುದ್ರ ನಡು ನಾ ಮುಂದ್ ನೀ ಮುಂದ್ ಅಂತಂದೇಳಿ ಬಡದಾಡಕತ್ತಾವ. ಇಷ್ಟ ಸಾಕು ನಮ್ಗೆ. ಈಗ ನಾವು ಎಲಿಮಿನೇಟ್ ಮಾಡೋಣ. 3, 2 ಇಲ್ಲಿ ನೋಡ್ರಿ, ಇಲ್ಲೂ 3, 2 ಐತೆ, ಇಲ್ಲೂ 3, 2 ಐತೆ. ಇಲ್ಲಿ ನೋಡ್ರಿ 5, 2 ಅಂತಂದೈತಿ, ಈ ಆಪ್ಷನ್ ಬರಂಗಿಲ್ಲ. 2, 3 ಐತಿ, ಇಲ್ಲೂ ಬರಂಗಿಲ್ಲ. ಅಂದ್ರೆ ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ್ದಾದ್ರು ಒಂದು ಆಪ್ಷನ್ ಬರುತ್ತೆ. ಈಗ ನಾವು ಚೆಕ್ ಮಾಡ್ಕೊಳ್ಳೋಣ.
ನಾವು ಚೆಕ್ ಮಾಡ್ಕೋಬೇಕು ಇವಾಗ ಪ್ರಾಪರ್ ಆಗಿ. ಈಗ ನೋಡೋಣ, ಈ ಲೆಟರ್ನ ಸೆಕೆಂಡ್ ಲೆಟರ್ನ ಬಿಟ್ಟು ಬಿಡ್ಬೇಕು ನಾವು ಎಲ್ಲಾ ಕಡೆಗೆ. ಇಲ್ಲಿ 3 ಮತ್ತು 2 ಅನ್ನ ಬಿಡ್ಬೇಕು. ಈ ವರ್ಡ್ ಮತ್ತು ಈ ವರ್ಡ್ ಅನ್ನ ಬಿಡ್ಬೇಕು. ಇನ್ ಯಾವ್ದ್ರಲ್ಲಿ ಕಾಂಪಿಟೇಷನ್ ಐತಿ? 1, 4, 5ರಲ್ಲಿ ಕಾಂಪಿಟೇಷನ್ ಐತಾ ಅದ್ರಲ್ಲಿ. ಸೊ ಒಂದ್ರಲ್ಲಿ ನೆಕ್ಸ್ಟ್ ಲೆಟರ್ ಆರ್ ಅಂತಂದೈತೆ. ಸೊ ಆರ್ ಇಲ್ಲಿ ಐತಿ, ಇಲ್ಲಿ ಒಂದ್ ಬರ್ದೈತೆ. ಈಗ ಇದನ್ನ ಹೆಂಗ್ ಬರ್ಕೊಂಡೆ ಅಂತಂದ್ ಗೊತ್ತಾಯ್ತು ಎಲ್ರಿಗೂ? ಬರ್ದದ್ ಗೊತ್ತಾಯ್ತು ಈಸಿಯಾಗಿ. ಓಕೆ, ನೆಕ್ಸ್ಟ್ ಅದ್ ನೋಡ್ರಿ, ಬಿ ಅಂತಂದೈತೆ. ಬಿ ಅಂತಂದ್ ಹೇಳಿದ್ರೆ ಇಲ್ಲಿ ಬರ್ತೈತಿ, ಇಲ್ಲಿ 4ನೇದು ಬರ್ತೈತಿ ಬಿ. ನೆಕ್ಸ್ಟ್ ಅದ್ ನೋಡ್ರಿ, ಯು ಅಂತಂದೈತೆ. ಇಲ್ಲಿ ಏನಪ್ಪಾ ಯು ಎಲ್ಲೈತಿ? ಇಲ್ಲಿ ಐತೆ. ಯು ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 5ನೇದು ಬರ್ತೈತಿ. ಇದು ಎಲ್ರಿಗೂ ಅರ್ಥ ಆಯ್ತಾ? ಬರ್ಕೊಂಡಿದ್. ಈಗ ನಾವು ಅಲ್ಫಾಬೆಟ್ ಪ್ರಕಾರ ನೀಲಿ ಕಲರ್ ಬರ್ದದ್ ನೋಡ್ರಿ. ನೀಲಿ ಕಲರ್ ಬರ್ಕೊಂಡ್ ಹೋದಾಗ ಫಸ್ಟ್ ಏನಂತಂದ್ ಹೇಳಿದ್ರೆ 4 ಬರುತ್ತೆ. ಆಮೇಲೆ ಮುಂದೆ ಹೋಗ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ 1 ಅಂತಂದ್ ಬಂತು. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 5 ಬರುತ್ತೆ. 4, 1, 5, 3, 2 ಏನಂತಂದ್ ಹೇಳಿದ್ರೆ ಆಪ್ಷನ್ ಎ ನಮ್ದು ಇಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ರೀತಿಯಾಗಿ ಚೆಕ್ ಮಾಡೋಣ ಈಸಿಯಾಗಿ, ಬೇಗ ಬೇಗ. ನೋಡ್ರಿ, ಫಸ್ಟ್ ಲೆಟರ್ ಏನಪ್ಪಾ ಅಂತಂದ್ರೆ ಇ ಅಂತಂದೈತಿ. ನೆಕ್ಸ್ಟ್ ಲೆಟರ್ ಎಕ್ಸ್ ಅಂತಂದೈತಿ. ಎಲ್ಲಾನು ಬಿಟ್ಬಿಡೋಣ. ಇಲ್ಲಿ ನೋಡ್ರಿ, ಓ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 1ನೇದೈತಿ. ಓ ಇದ್ದಲ್ಲಿ 1ನೇದು ಬರ್ಕೊಂಡು. ಇ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಏನ್ ಬರುತ್ತೆ? 2ನೇದು ಬರುತ್ತೆ. ನೆಕ್ಸ್ಟ್ ಇ ಐತಿ, 3ನೇದು ಬರ್ದೈತಿ. ನೆಕ್ಸ್ಟ್ ನೋಡ್ರಿ, ಎಚ್ ಅಂತಂದೈತೆ, 4ನೇದು ಬರ್ದೈತಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸಿ ಅಂತಂದೈತೆ. ಸಿ ಎಲ್ಲೈತಿ? ಇಲ್ಲಿ ಐತಿ, 5ನೇದು ಬರ್ದೈತಿ. ನಾವ್ ಬರ್ಕೊಂಡಿದ್ ಎಲ್ರಿಗೂ ಗೊತ್ತಾಯ್ತು. ಈಗ ನಾವು ಅಲ್ಫಾಬೆಟ್ ಪ್ರಕಾರ ಹೋದ್ವಿ ಅಂತಂದ ಹೇಳಿದ್ರೆ ಫಸ್ಟ್ 5 ಬರುತ್ತೆ. ಲಾಸ್ಟ್ ಇಂದ ನೋಡ್ಕೊಂಡ್ವಿ ಅಂತಂದ ಹೇಳಿದ್ರೆ 1 ಅಂತಂದೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಹಿಂಗ ಹೋಗ್ರಿ, ಈ ಕಡೆ ಬರ್ರಿ, ಇಲ್ಲಿ ಲಾಸ್ಟ್ ಇನ್ನೊಂದ್ ಏನಂತಂದ ಹೇಳಿದ್ರೆ 4 ಬರುತ್ತೆ. ಆಮೇಲೆ ನಡುವೆ ಏನಂತಂದ ಹೇಳಿದ್ರೆ 2 ಪೊಸಿಷನ್ ಅಲ್ಲಿ 2 ಮತ್ತು 3 ಬಡದಾಡಕತ್ತಾವ, ನಾನಾ ನೀನಾ ಅಂತಂದ ಹೇಳಿ. ಇವಾಗ ನಾವು ನೋಡ್ಕೊಳ್ಳೋಣ, ಎಲಿಮಿನೇಷನ್ ಮಾಡ್ಕೊಳ್ಳೋಣ. ಸೊ ಎಲ್ಲಾ ಕಡೆ 5 ಅಂತಂದೈತೆ, ನಾವು ಎಲಿಮಿನೇಟ್ ಮಾಡಕ್ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, 4, 1 ಅಂತಂದ್ ಬರ್ಬೇಕು. ಇಲ್ಲಿ 3, 1 ಅಂತದೈತೆ. ಈ ಆಪ್ಷನ್ ಎಲಿಮಿನೇಟ್ ಆಯ್ತು. ಇಲ್ಲಿ 1, 3 ಅಂತಂದೈತೆ. ಇದು ಆಪ್ಷನ್ ಎಲಿಮಿನೇಟ್ ಆಯ್ತು. ಇನ್ನು ಈ 2 ಆಪ್ಷನ್ ಅಲ್ಲಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗೋದು. ಈಗ ಯಾವ್ದ್ರಲ್ಲಿ ಬಡದಾಟ ಐತಿ? 2 ಮತ್ತು 3ರಲ್ಲಿ. 2 ಮತ್ತು 3ನ ಅಷ್ಟು ನೋಡ್ಕೋಬೇಕು. ಉಳಿದದ್ನೆಲ್ಲ ಏನಂತಂದ್ ಹೇಳಿದ್ರೆ ಬಿಟ್ಟು ಬಿಡ್ಬೇಕು ಇವಾಗ. ಈ 2, 3ರಲ್ಲಿ ನೆಕ್ಸ್ಟ್ ಸಂಖ್ಯೆ, ನೆಕ್ಸ್ಟ್ ಇದನ್ನ ತಗೋಬೇಕು, ವರ್ಡ್ ಅನ್ನ ತಗೋಬೇಕು. ಏನೈತಿ? ಎಂ ಅಂತಂದೈತೆ. ಇಲ್ಲಿ ಎಂ ಅಂತಂದೈತಿ. ಇಲ್ಲಿ ಏನೈತಿ? ಆರ್ ಅಂತಂದೈತೆ. ಇದ್ರಲ್ಲಿ ಯಾವ್ದು ಫಸ್ಟ್ ಬರ್ದೈತಿ? ಸರಿ, ಎಂ ಫಸ್ಟ್ ಬರ್ದೈತ್ರಿ. ಆಮೇಲೆ ಆರ್ ಐತ್ರಿ. ಅಂದ್ರೆ ಎಂ ಇದ್ದದ ಏನಂತಂದ್ರೆ ಫಸ್ಟ್ ಬರುತ್ತೆ ಅಂತಂದ್ ಹೇಳಿದ್ರೆ 2 ಇಲ್ಲಿಗೆ ಬರ್ತೈತಿ. ಆಮೇಲೆ 3 ಇಲ್ಲಿಗೆ ಬರುತ್ತೆ. ಅಂದ್ರೆ 5, 2, 3, 4, 1 ಏನಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದೇನಂತಂದ್ ಹೇಳಿದ್ರೆ ಹೋಮ್ ವರ್ಕ್. ಸೊ ಹೋಮ್ ವರ್ಕ್ ಅಂತಂದ್ ಹೇಳಿ ತಗೊಳ್ರಿ. ಇದ್ರದ್ದು ಆನ್ಸರ್ ಏನು ಬರುತ್ತೆ ಅಂತಂದ್ ಹೇಳಿ ನೆಕ್ಸ್ಟ್ ನೀವು ಇನ್ನೊಂದ್ಸರಿ ವಿಡಿಯೋ ನೋಡ್ತಿರಲ್ಲ, ಆ ಟೈಮ್ ಅಲ್ಲಿ ಏನಂತಂದ್ ಹೇಳಿದ್ರೆ ಆನ್ಸರ್ ಹಾಕ್ರಿ. ಯಾಕಂತಂದ್ ಹೇಳಿದ್ರೆ ಇವಾಗಂತೂ ನೀವು ಬಿಡ್ಸಂಗಿಲ್ಲ. ಯಾಕಂತಂದ್ರೆ ನಿಮ್ಗೆ ಅದು ಇಂಟ್ರೆಸ್ಟ್ ಇಲ್ಲ ಬಿಡ್ಸಾಕ. ನಿಮ್ಗೆ ಲೈವ್ ಕ್ಲಾಸ್ ಒಳಗೆ ಏನ್ ಹೇಳಿದ್ರು ಯೂಸ್ ಇಲ್ಲ, ಬಿಟ್ಬಿಡ್ರಿ. ಅದಾದ ನಂತರ ಇದು 2ನೇ ಹೋಮ್ ವರ್ಕ್ ಅಂತ ತಗೊಳ್ರಿ. ನೆಕ್ಸ್ಟ್ ಯಾವಾಗಾದ್ರೂ ಬೋರಿಂಗ್ ಆದಾಗ ಟ್ರೈ ಮಾಡಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಹೋಮ್ ವರ್ಕ್ ನಂಬರ್ 3. ಈ 3ನೇ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಸಾಲ್ವ್ ಮಾಡಿ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನಾವು ಸಾಲ್ವ್ ಮಾಡ್ಕೊಂಡ್ ಹೋಗೋಣ ಮತ್ತೆ, ಈಸಿ ಆಗಿರೋದು. ಈಗ ನಂಗೆ ನೆಕ್ಸ್ಟ್ ಟೈಪ್ ಒಂದು ಹೇಳ್ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ, ಫಸ್ಟ್ ವರ್ಡ್ ಸಿ ಅಂತ ಇದಾವ. ನೆಕ್ಸ್ಟ್ ವರ್ಡ್ ಎಲ್ ಅಂತ ಇದಾವ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎ ಅಂತ ಇದಾವ. ಇಲ್ಲಿ ನೋಡ್ರಿ, ಲಾಕ್ಟೇ ವರ್ಡ್ ತಗೋಬೇಕು. ಎಂ ಅಂತಂದೈತಿ, ಎನ್ ಅಂತಂದೈತೆ. ಡಿಫ್ರೆಂಟ್ ಆಗೈತೆ. ಎಂ ಇದ್ದಲ್ಲಿ 1 ಬರ್ತೈತಿ. ನೆಕ್ಸ್ಟ್ ಎನ್ ಇದ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 2ನೇದು ಬರ್ತೈತಿ. ಇಲ್ಲಿ ಮತ್ 3ನೇದು ಏನಪ್ಪಾ ಅಂತಂದ್ರೆ ಎನ್ ಅಂತಂದ ಐತೆ. 3ನೇದು ಇಲ್ಲೇ ಬರ್ತೈತಿ. ನೆಕ್ಸ್ಟ್ ನೋಡ್ರಿ, 4ನೇದು ಇಲ್ಲೇ ಬರ್ತೈತಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, 5ನೇದು ನೋಡ್ರಿ ಪಿ ಅಂತಂದೈತೆ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 5ನೇದು ಬರುತ್ತೆ. ಸೊ ಫಸ್ಟ್ ಗೆ ಇಲ್ಲಿ ನಾವು ಅಲ್ಫಾಬೆಟ್ ಪ್ರಕಾರ ಹೋದ್ವಿ ಅಂತಂದ್ ಹೇಳಿದ್ರೆ 1ನೇದು ಇಲ್ಲಿಗೆ ಬರ್ತೈತಿ, ಲಾಸ್ಟ್ 5ನೇದು ಬರ್ತೈತಿ. ಇನ್ನು ಒಂದ್ ಪ್ಲೇಸ್ ಅಲ್ಲಿ ನೋಡ್ರಿ, ಒಂದೇ ಪ್ಲೇಸ್ ಅಲ್ಲಿ 3 ಇದಾವ. 4, 3, 2 ಅಂತಂದ್ ಹೇಳಿ, ಅಂದ್ರೆ 3 ಪೊಸಿಷನ್ ಅಲ್ಲಿ ಇವು 3ದು ಬರ್ದಾಡಕತ್ತಾವ. ಈಗ ನಾವು ಆಪ್ಷನ್ ನೋಡ್ಕೊಳ್ಳೋಣ. ಒಂದು ಮತ್ತು ಲಾಸ್ಟ್ 5 ಬರ್ಬೇಕು. ಇಲ್ಲಿ 1 ಐತಿ, ಲಾಸ್ಟ್ 5 ಐತೆ. ಇಲ್ಲೂ 1 ಐತಿ, ಲಾಸ್ಟ್ 5 ಐತಿ. ಇಲ್ಲಿ ನೋಡ್ರಿ 1, 4 ಅಂತಂದೈತಿ. ಈ ಆಪ್ಷನ್ ಬರಂಗಿಲ್ಲ. ಇಲ್ಲಿ 1, 3 ಅಂತಂದೈತಿ. ಈ ಆಪ್ಷನ್ ಬರಂಗಿಲ್ಲ. ಈ 2ರಲ್ಲಿ ಏನಂತಂದ ಹೇಳಿದ್ರೆ ಯಾವ್ದಾದ್ರು ಒಂದು. ಇವಾಗ ನಾವು ಚೆಕ್ ಮಾಡಬೇಕು ಯಾವ್ಯಾವ್ದ್ರಲ್ಲಿ 4, 3, 2ರಲ್ಲಿ
4 3 2ರಲ್ಲಿ 4 3 2ರಲ್ಲಿ ಚೆಕ್ ಮಾಡ್ಬೇಕು. ಉಳಿದದ್ನು ವರ್ಡ್ಸ್ ಗಳನ್ನ ಬಿಟ್ಟು ಬಿಡ್ಬೇಕು ನಾವು. ಇಲ್ಲಿ ನೋಡ್ರಿ ಎರಡನೇದಲ್ಲಿ ಏನಾದ್ರೂ ಐತೇನ್ರಿ? ಏನು ಇಲ್ಲ ಅಂತಂದ್ರೆ ಫಸ್ಟ್ ಅದ ಬರ್ತೈತಿ. ಇಲ್ಲಿ ಏನೈತಿ ಕೆ ಅಂತಂದೈತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕೆ ಅಂತಂದೈತೆ. ಕೆ ಅಂತಂದ್ ಹೇಳಿದ್ರೆ ಎಲ್ಲಿ ಬರ್ದೈತಿ ನೋಡ್ರಿ. ಕೆ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಬರ್ದೈತಿ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮೂರನೇದು ಬರ್ದೈತೆ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಜಿ ಅಂತಂದೈತೆ. ನೆಕ್ಸ್ಟ್ ಏನು ಜಿ ಅಂತಂದ್ ಹೇಳಿ ಇಲ್ಲಿ ಐದನೇದು ಬರ್ದೈತೆ. ಅಂದ್ರೆ ಇಲ್ಲೇನು ಐದನೇದಲ್ಲ, ಸಾರಿ, ನಾಲ್ಕನೇದಲ್ಲಿ. ಸೊ ಇಲ್ಲಿ 4, ಅದಾದ ನಂತರ 3. ಸೊ 1 2 4 3 5 ಅಂತಂದ್ ಹೇಳಿ ಆಪ್ಷನ್ 3 ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ನೋಡ್ರಪ್ಪ, ಇದು ಹೊಸ ಟೈಪ್, ಎರಡನೇ ಟೈಪ್ ಕ್ವಶನ್ ಇದು. ಸೆಕೆಂಡ್ ಟೈಪ್ ಕ್ವಶನ್ ಇವಾಗ ರೀಸೆಂಟ್ ಆಗಿ ಕೇಳ್ತಿದ್ದಾನ. 2024ರಲ್ಲಿ 2025ರಲ್ಲಿ ಈ ರೀತಿಯಾಗಿರೋ ಕ್ವಶನ್ಸ್ ಗಳನ್ನ ಕೇಳ್ತಿದ್ದಾನ. ಇಲ್ಲಿ ಏನ್ ಕೇಳ್ದ ಅಂತಂದ್ರೆ ಹೇಳಿದ್ರೆ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ಬರಿಬೇಕು. ನೀವು ಬರಿಬೇಕು. ಬರ್ದ ನಂತರ 4ನೇ ಪ್ಲೇಸ್ ಅಲ್ಲಿ ಯಾವ್ದು ಬರುತ್ತೆ ಅಂತಂದ್ ಹೇಳ್ಬೇಕು. ಸೇಮ್ ಅದೇ ತರ ಮಾಡ್ಬೇಕು. ನಾವೇನ್ ಮಾಡ್ಬೇಕು? ಅರ್ಥ ಆಯ್ತಾ ಕ್ವಶನ್ ಎಲ್ರಿಗೂ? ಫಸ್ಟ್ ಕ್ವಶನ್ ಅರ್ಥ ಆಯ್ತಾ ಎಲ್ರಿಗೂ? ಏನ್ ಕೇಳಿದಾನ? 4ನೇ ಪ್ಲೇಸ್ ಅಲ್ಲಿ ಯಾವ ವರ್ಡ್ ಬರುತ್ತೆ ಅಂತ ಕೇಳಿದಾನ. ಅಂದ್ರೆ 4ನೇ ಪ್ಲೇಸ್ ಅಂತಂದ್ ಹೇಳಿದ್ರೆ ಯಾವ್ದು? ಇದು 1ನೇ ಪ್ಲೇಸ್, 2ನೇ ಪ್ಲೇಸ್, 3ನೇದು, 4ನೇ ಪ್ಲೇಸ್. ಇದು ಈ ಪ್ಲೇಸ್ ಅಲ್ಲಿ ಯಾವ್ದು ವರ್ಡ್ ಬರುತ್ತಂತ ಕೇಳಿದಾನ. ಕ್ಲಿಯರ್? ಇವಾಗ ನಾವು ಚೆಕ್ ಮಾಡೋಣ. ಇಲ್ಲಿ ನೋಡ್ರಿ ಡಬ್ಲ್ಯೂ ಅಂತಂದೈತೆ, ಎಲ್ಲಾ ಕಡೆ ಡಬ್ಲ್ಯೂ ಅಂತ ಇದಾವ, ಬಿಡ್ರದ. ನೆಕ್ಸ್ಟ್ ನೋಡ್ರಿ ಎಲ್ಲಾ ಕಡೆ ಇ ಅಂತ ಇದಾವ, ಇನು ಬಿಟ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ ಇ ಅಂತಂದೈತಿ, ಇಲ್ಲಿ ನೋಡಿದ್ರೆ ಐ ಅಂತಂದೈತೆ, ಡಿಫ್ರೆಂಟ್ ಆಗೈತೆ. ನಾವು ಚೆಕ್ ಮಾಡ್ಕೋಬೇಕು ಇವಾಗ. ನೋಡ್ರಿ ಇ ಇದ್ದಲ್ಲಿ ಏನ್ ಬರುತ್ತೆ? 1ನೇದು ಬರ್ತೈತಿ. ನೆಕ್ಸ್ಟ್ 2ನೇದು ಅಲ್ಲೇ ಬರ್ತೈತಿ. ನೆಕ್ಸ್ಟ್ ಇ ಅಂತಂದೈತೆ, 3ನೇದು ಅಲ್ಲೇ ಬರ್ತೈತಿ. ನೆಕ್ಸ್ಟ್ ಐ ಅಂತಂದೈತೆ, 4ನೇದು ಬರ್ತೈತಿ ಇಲ್ಲಿ, 4ನೇದು. ಆಮೇಲೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತು ಇನ ಅಂತಂದೈತೆ, 5ನೇದು ಇಲ್ಲೇ ಬರ್ತೈತಿ. ನೋಡ್ರಿ ಲಾಸ್ಟ್ ನಾವು ಅಲ್ಫಾಬೆಟ್ ಪ್ರಕಾರ ಯಾವ ಕಡೆಯಿಂದ ಟ್ರೈ ಮಾಡಿದ್ರೆ ಲಾಸ್ಟ್ ಇಂದ ಟ್ರೈ ಮಾಡಿದ್ರೆ ಈ ಪ್ಲೇಸ್ ಅಲ್ಲಿ 4 ಅಂತಂದ್ ಬಂತು. ಉಳಿದದ್ದು ನೋಡ್ರಿ 1 2 3 5 ಮತ್ತೆ ಬಡದಾಡಕತ್ತು. ಈ 4ನೇ ವರ್ಡ್ ಒಂದ್ ಬಿಡ್ರಿ, ಇನ್ ಚೆಕ್ ಮಾಡ್ಕೋಬೇಕು. ಇಲ್ಲೇನ್ ಉಳ್ದೈತಿ? ಪಿ ಅಂತಂದ್ ಉಳ್ದೈತಿ. ಇಲ್ಲೇನ್ ಉಳ್ದೈತಿ? ಎನ್ ಅಂತಂದ್ ಉಳ್ದೈತಿ. ಆಮೇಲೆ ಇಲ್ಲೇನ್ ಉಳ್ದೈತಿ? ಬಿ ಅಂತಂದ್ ಉಳ್ದೈತಿ. ಲಾಸ್ಟ್ ಏನ್ ಉಳ್ದೈತಿ? ಕೆ ಅಂತಂದ್ ಉಳ್ದೈತಿ. ಇವಾಗ ನಾವು ಚೆಕ್ ಮಾಡ್ಕೊಂತ ಹೋಗ್ಬೇಕು. ಸೊ ಇದ್ರಲ್ಲಿ ಯಾವ್ದು ಫಸ್ಟ್ ಬರ್ತೈತಿ? ನಾವು ನೋಡಿದ್ವಿ ಆಗ್ಲೇ. ಸೊ ಅದನ್ನೆಲ್ಲ ಚೆಕ್ ಮಾಡಿದ್ವಿ. ನಿಮ್ ಪ್ರಕಾರ ಸೊ ಇದರಲ್ಲಿ ಯಾವ್ದು ಫಸ್ಟ್ ಬರ್ತೈತಿ? ಡೈರೆಕ್ಟ್ ಆಗಿ ಬರ್ದ್ಬಿಡು. ಇಲ್ಲ ಅಂತಂದ್ ಹೇಳಿದ್ರೆ ಮಾರ್ಕ್ ಮಾಡ್ಕೊಂತ ಹೋಗ್ರಿ. ಸುಮ್ನೆ ಯಾಕ್ರಿ ಸರ್ ಕನ್ಫ್ಯೂಷನ್ ಅದಕ್ರಿ? ಸರ್ ಪಿ ಅಂತಂದೈತಿ, ಪಿ ಇದ್ದಲ್ಲಿ ಏನಂತಂದ ಹೇಳಿದ್ರೆ 1ನೇದು ಬರ್ತೈತಿ. ಎನ್ ಐತಿ, ಎನ್ ಇದ್ದಲ್ಲಿ ಏನಂತಂದ ಹೇಳಿದ್ರೆ 2ನೇದು ಬರ್ತೈತಿ. ಟಿ ಅಂತಂದೈತೆ, ಇಲ್ಲೇನಪ್ಪಾ ಅಂತಂದ್ರೆ 3ನೇದು ಬರ್ತೈತಿ. ನೆಕ್ಸ್ಟ್ ಕೆ ಅಂತಂದೈತೆ, ಕೆ ಇದ್ದಲ್ಲಿ ಏನಪ್ಪಾ ಅಂತಂದ್ರೆ 5ನೇದು ಬರುತ್ತೆ. ಗ್ರೀನ್ ಕಲರ್ದು ಅಷ್ಟು ನಾವು ಬರ್ಕೋತ ಹೋಗ್ಬೇಕೀಗ. ಗ್ರೀನ್ ಕಲರ್ ನೋಡ್ರಿ ಫಸ್ಟ್ 3 ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನು? ಇಲ್ಲಿ 5 ಐತಿ, 5 ಬರ್ತೈತಿ. ನೆಕ್ಸ್ಟ್ ನೋಡ್ರಿ ಸರ್ 2 ಬರ್ತೈತ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಲಾಸ್ಟ್ 1 ಬರ್ತೈತೆ. ಅಂದ್ರ 4ನೇ ಪೊಸಿಷನ್ ಅಲ್ಲಿ ಯಾವ ವರ್ಡ್ ಬರುತ್ತಾ? 1ನೇ ವರ್ಡ್ ಬರ್ತೈತೆ. ಅಂದ್ರ ಸೊ ವೀಪ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಸ್ಟೆಪ್ ಒಂದು ವರ್ಡ್ ಕೇಳ್ತಾನ. ಅರ್ಥ ಆಯ್ತಾ? ಸೊ ಓಕೆ, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದನ್ನ ಹೋಮ್ ವರ್ಕ್ ಅಂತ ತಗೊಳ್ರಿ. ನಿಮ್ಗ ಯಾವಾಗ ಅನ್ಸುತ್ತ ಅವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಸಾಲ್ವ್ ಮಾಡಿ ಹಾಕ್ರಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಇವತ್ತಿನ ನಿಮ್ ಕ್ಲಾಸ್. ಸೊ ಇದು ಏನಂತಂದ ಹೇಳಿದ್ರೆ ಡಿಕ್ಷನರಿ ಪ್ರಾಬ್ಲಮ್ಸ್ ಗಳಂತಂದ್ ಹೇಳ್ತೀವಿ. ಕಂಪಲ್ಸರಿ ಏನಂತಂದ ಹೇಳಿದ್ರೆ ಒಂದ್ ಕ್ವಶನ್ ಇದ್ದೇ ಇರುತ್ತ. ಸೊ ಅದು ಟೈಪ್ 1 ಕ್ವಶನ್ ಆಗಿರ್ಬೋದು ಅಥವಾ ಟೈಪ್ 2. ಮ್ಯಾಕ್ಸಿಮಮ್ ಏನಂತಂದ ಹೇಳಿದ್ರೆ 99% ಟೈಪ್ 1 ಕ್ವಶನ್ಸ್ ಗಳು ಬರ್ತಾವ ಎಲ್ಲರೂ, ಎಲ್ಲಾ ಶಿಫ್ಟ್ ಅಲ್ಲಿ. ಎಲ್ಲೋ ಮಿಸ್ ಆಗಿ ಏನಂತಂದ ಹೇಳಿದ್ರೆ ಒಂದು ಟೈಪ್ 2 ಕ್ವಶನ್ ಬರುತ್ತೆ. ಸೊ ಆರಾಮಾಗಿ ನಿಮಗ್ ಬಿಡ್ಸಾಕ್ ಬರುತ್ತೆ. ಅದಾದ ನಂತರ ಟ್ರೈ ಮಾಡ್ರಿ. ನಾನು ನೋಡೋಣ ಫ್ರೀ ಇದ್ದು, ಆಮೇಲೆ ನೀವೆಲ್ಲರೂ ಚೆನ್ನಾಗಿ ಓದಾಕತ್ರಿ ಅಂತಂದ ಹೇಳಿದ್ರೆ ಆ ಟೈಮ್ ಒಳಗಡೆ ನನ್ ಮನಸ್ಸು ಚೇಂಜ್ ಆಗಿತ್ತು ಅಂತಂದ ಹೇಳಿದ್ರೆ ನಿಮ್ಗೆ ಇನ್ನೂ ಪ್ರಾಕ್ಟೀಸ್ ಮಾಡಕ್ ಹಚ್ತೀನಿ. ಇಲ್ಲ ಅಂತಂದ ಹೇಳಿದ್ರೆ ನೋಡೋಣ. ಕ್ಲಿಯರ್ ಎಲ್ರಿಗೂ? ಎಸ್. ಎನಿ ಕ್ವಶನ್ಸ್? ಸೊ ಅಂದ್ರೆ ಇವತ್ತಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ರೀಸನಿಂಗ್ ಮೇಲೆ ಫಸ್ಟ್ ಟಾಪಿಕ್ ಮುಗೀತು. 2 ಮಾರ್ಕ್ಸ್ ನಾವು ನೋಡ್ಕೊಂಡ್ವಿ ಇವತ್ತು. ಓಕೆಪ್ಪ.